जय राधा माधव कुंज बिहारी जय गोपी जन वल्लभ गिरिवरधारी यशोदनंदन व्रजधन विष्णुपाद परमहंस परिव्राजकाचार्य अष्टोत्तर सदस्य भक्ति श्रील प्रभुपाद की नामाचार्य श्रील भगवते वासुदेवाय ओम नमो भगवते वासुदेवाय नमस्कृत्यं नरं चैव नरोत्तमं सरस्वतीं व्यासं ततो जयमुदीरये प्रायेषु अभद्रेषु नित्यं भागवत सेवया
भगवते उत्तमश्लोके भक्तिर्भवति नैष्टिकी कं करोति वाचालं अङ्गुं लङ्घयते गिरिं कृपातं वन्दे श्रीगुरुं दीनतारिणं परमानन्दमाधवां चैतन्य ईश्वरा कृष्णाय वासुदेवाय देवकी नन्दनाय गोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं परमानन्दं कृष्णं वन्दे जगद्गुरु कृतये यतो विष्णुं त्रेतायां यजतो मकाय द्वापरे परिचर्यायां तत्संकीर्तनम् ಭಗವದ್ಗೀತಾ ಯಥಾರೂಪ ಅಧ್ಯಾಯ 7 ಶ್ಲೋಕ ನಂಬರ್ 14. दैवी हेषा गुणमयी दैवी हेषा गुणमयी मम माया दुरत्यया मामेव ये प्रपद्यन्ते मायां ये तां तरन्ति ते मायां ये तां तरन्ति ते ನಿಶ್ಚಿತವಾಗಿ ಏಷ ಈ ಗುಣಮಯಿ ಭೌತಿಕ ಪ್ರಕೃತಿಯ ಮೂರು ಗುಣಗಳಿಂದ ಶಕ್ತಿಯು ದುರತ್ಯಯ ನೀರಲು ಬಹಳ ಕಷ್ಟವಾದುದು ಪ್ರಪಂಚಂತೆ ಮಾಯಾಮೇತಾಂ ಈ ಮಾಯಾಶಕ್ತಿಯನ್ನು ತರಂತಿ ದಾಟುತ್ತಾರೆ ತೇ ಅವರು ಜಯ ಚಿನ್ನ ಗುರುಗಳಿಂದ ಆದ ಈ ನನ್ನ ದೈವ ಶಕ್ತಿಯನ್ನು ಉಳಿಯುವುದನ್ನು ಬಹಳ ಕಷ್ಟ. ಆದರೆ ನನಗೆ ಚೆನ್ನಾಗದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ದೇವತಾ ಪರಮಪುರುಷನಿಗೆ ಅಸಂಖ್ಯಾತ ಶಕ್ತಿಗಳಿವೆ. ಆ ಶಕ್ತಿಗಳಲ್ಲಿ ದೈವಿಕವಾದುದು. ಜೀವಿಗಳು ಭಗವಂತನ ಭಾಗವಾದುದರಿಂದ ಅವು ದೈವಿಕವೇ. ಆದರೂ ಐಹಿಕ ಶಕ್ತಿಯ ಸಂಪರ್ಕವಿನ ಅವರು ಮೂಲ ದೈಹಿಕ ಶಕ್ತಿ ಮುಚ್ಚಿ ಹೋಗಿದೆ. ಐಹಿಕ ಶಕ್ತಿಯು ಹೀಗೆ ತನ್ನನ್ನು ಮುಷ್ಟಿಸುವುದರಿಂದ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಜೀವಿಗೆ ಆಗುವುದಿಲ್ಲ. ಆಗಲೇ ಹೇಳಿದಂತೆ ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳೆರಡು ದೇವತಾ ಪರಮಪುರುಷನಾದ ಹೊರಸೂಸುವುದರಿಂದ ಅವು ನಿತ್ಯವಾದವು. ಜೀವಿಗಳು ಭಗವಂತನ ಮೇಲ್ತರಗತಿಯ ಪ್ರಕೃತಿಗೆ ಸೇರಿವೆ. ಆದರೆ ಕೆಳತರಗತಿಯ ಪ್ರಕೃತಿಯಾದ ಜಡವಸ್ತುವಿನ ಕಲ್ಮಶದಿಂದಾಗಿ ಜೀವಿಗಳ ಗುಣಗಳು ನಿತ್ಯವಾದದ್ದು. ಆದುದರಿಂದ ಬದ್ಧ ಆತ್ಮನು ನಿತ್ಯವಾದ ಎಂದು ಕರೆಯುತ್ತಾರೆ. ಐಹಿಕ ಚರಿತ್ರೆಯಲ್ಲಿ ತಾನು ನಿಶ್ಚಿತ ದಿನವನ್ನು ಯಾರು ಗುರುತಿಸಲು ಸಾಧ್ಯವಿಲ್ಲ. ಐಹಿಕ ಪ್ರಕೃತಿಯ ಕೆಳತರಗತಿಯ ಶಕ್ತಿಯಾದರೂ ಐಹಿಕ ಶಕ್ತಿಯನ್ನು ಕಟ್ಟ ಕಡೆಗೆ ಪರಮ ಸಂಕಲ್ಪ ನಿಯಂತ್ರಿಸುತ್ತದೆ. ಇದನ್ನೇ ಜೀವಿ ಸೋಲಿಸಲಾರನು. ಆದುದರಿಂದ ಐಹಿಕ ಪ್ರಕೃತಿ ಬುದ್ಧಿಯಿಂದ ತಪ್ಪಿಸಿಕೊಳ್ಳುವ ಮನುಷ್ಯನಿಗೆ ಬಹಳ ಕಷ್ಟ. ಕೆಳತರಗತಿಯ ಐಹಿಕ ಪ್ರಕೃತಿಯಲ್ಲಿ ದೈವಿಕ ಪ್ರಕೃತಿ ಇರುತ್ತದೆ. ಹೇಗೆಂದರೆ ಅದು ದೈವಿ ಸಂಕಲ್ಪದ ಜೊತೆ ದೈವಿ ಸಂಬಂಧ ಹೊಂದಿರುತ್ತದೆ ಮತ್ತು
ದೈವಿ ಸಂಕಲ್ಪ ಜಾರಿತವಾಗಿರುತ್ತದೆ. ದೈವಿ ಸಂಕಲ್ಪವು ನಿರ್ದೇಶಿಸುವುದರಿಂದ ಐಹಿಕ ಪ್ರಕೃತಿ ಕೆಳಗಂಚಿಯಾಗಲು ವಿಶ್ವದ ಅಭಿವ್ಯಕ್ತಿಯ ನಿರ್ಮಾಣ ಮತ್ತು ನಾಶದಲ್ಲಿ ಬಹು ಬೇಗ ಬರವಾಗುವಂತೆ ಕೆಲಸ ಮಾಡುತ್ತದೆ. ಇದನ್ನು ವೇದಗಳು ಹೀಗೆ ದೃಢಪಡಿಸುತ್ತವೆ. ಮಾಯೆಯ ಅಸತ್ಯ ಅಥವಾ ತಾತ್ಕಾಲಿಕವಾದ ಮಾಂತ್ರಿಕವಾದ ದೇವದ ಪರಪುಂಜ ಹಿನ್ನೆಲೆಯಲ್ಲಿದ್ದಾನೆ. ಅವನು ಮಹೇಶ್ವರನು, ಪರಮನೇತ್ರಕನು. ಗುಣ ಎಂದು ಶಬ್ದ ಇನ್ನೊಂದು ಅರ್ಥ ಹಗ್ಗ. ಬದ್ಧ ಆತ್ಮವನ್ನು ಮಾಯ ಹಗ್ಗಗಳು ಬಲವಾಗಿ ಕಟ್ಟಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೈಕಾಲುಗಳು ಕಟ್ಟು ಹಾಕಿದ ಮನುಷ್ಯನು ತನ್ನನ್ನು ತಾನೇ ಬಿಡಿಸಿಕೊಳ್ಳಲಾರ. ಬಂಧನಕ್ಕೆ ಸಿಕ್ಕಿಲ್ಲದ ಯಾರಾದರೂ ಅವನಿಗೆ ನೆರವಾಗಬೇಕು. ತಾನೇ ಕಟ್ಟು ಹಾಕಲ್ಪಟ್ಟವನು ಮತ್ತೊಬ್ಬರಿಗೆ ಸಹಾಯ ಮಾಡಲಾರ. ನೆರವಾಗುವುದನ್ನು ಮುಕ್ತನಾಗಿರಬೇಕು. ಆದ್ದರಿಂದ ಶ್ರೀಕೃಷ್ಣನು ಅವನ ನಿಜ ಪ್ರತಿನಿಧಿಯಾದ ಗುರು ಬದ್ಧ ಆತ್ಮವನ್ನು ಬಿಡಿಸಬಲ್ಲದು. ಇಂತಹ ಶ್ರೇಷ್ಠ ಸಹಾಯವಿಲ್ಲದೆ ಅಯ್ಯ ಪ್ರಕೃತಿಯ ಬಂಧನದಿಂದ ಮನುಷ್ಯನು ಬಿಡಿಸಿಕೊಳ್ಳಲಾರ. ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಯು ಇಂಥ ಬಿಡುಗಡೆಯನ್ನು ಪಡೆಯಲು ನೇರವಾಗಬಲ್ಲದು. ಮಾಯಾಶಕ್ತಿ ಗುರುವಾದ ಕೃಷ್ಣನು ಹೀಗೆ ದುಷ್ಟರಾದ ಶಕ್ತಿಗೆ ಒಂದು ಬದ್ಧಾತ್ಮವನ್ನು ಬಿಟ್ಟುಬಿಡುವಂತೆ ಆಜ್ಞಾಪಿಸಬಲ್ಲ. ನೀವು ಮೂಲತಃ ಭಗವಂತನ ಪ್ರೀತಿಯ ಬಹು ಶರಣಾಗತವಾದ ಆತ್ಮದ ವಿಷಯದಲ್ಲಿ ಅವನು ತನ್ನ ಅವಾಜ್ಯ ಕರುಣೆಯಿಂದ ಮತ್ತು ಪ್ರೀತಿ ವಾತ್ಸಲ್ಯದ ಬಿಡುಗಡೆ ಅಪ್ಪಣೆ ಮಾಡುತ್ತಾನೆ. ಆದ್ದರಿಂದ ಐಹಿಕ ಪ್ರಕೃತಿಯ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಹೊಂದಲು ಭಗವಂತನ ಪಾದಕಮಲಗಳ ಶರಣಾಗುವುದಂತೆ ಮಾರ್ಗ. ಮಾಂ ಏವ ಎನ್ನುವ ಪದಗಳು ಅರ್ಥವಾದವು. ಮಾಂ ಎಂದರೆ ಕೃಷ್ಣನಿಗೆ ಮಾತ್ರ, ಬ್ರಹ್ಮನಿಗೆ ಅಥವಾ ಶಿವನಿಗೆ ಅಲ್ಲ ಎಂದರ್ಥ. ಬ್ರಹ್ಮ ಮತ್ತು ಶಿವ ಉಚ್ಚ ಸ್ಥಾನದಲ್ಲಿದ್ದು ವಿಷ್ಣುವಿನ ಮಟ್ಟದಲ್ಲಿ ಇದ್ದರೂ ಅವರು ರಜೋಗುಣ ಮತ್ತು ತಮೋಗುಣ ಅವತಾರಗಳಾಗುವುದರಿಂದ ಅವರು ಬದ್ಧ ಆತ್ಮವನ್ನು ಮಾಯೆಯ ಹಿಡಿತದಿಂದ ಬಿಡಿಸಲಾರರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬ್ರಹ್ಮ ಮತ್ತು ಶಿವರು ಸಹ ಮಾಯೆಯ ಪ್ರಭಾವದಲ್ಲಿದ್ದಾರೆ. ವಿಷ್ಣು ಮಾತ್ರ ಮಾಯಾ ಪ್ರಭು. ಬದ್ಧ ಆತ್ಮಕ್ಕೆ ಮುಕ್ತಿಯನ್ನು ಕೊಡಬಲ್ಲವನು ಅವನೊಬ್ಬನೇ. ವೇದಗಳು ಶೇಷಾಸ್ತ್ರದಲ್ಲಿ ಇದನ್ನು ತಮ್ ಎಂಬ ವಿದ್ಯಾರ್ಥ ಅಥವಾ ಕೃಷ್ಣನನ್ನು ಅರಿಯುವುದರಿಂದ ಮಾತ್ರ ಸ್ವಾತಂತ್ರ್ಯ ಸಾಧ್ಯ ಎನ್ನುವ ಮಾತುಗಳನ್ನು ದೃಢಪಡಿಸಿವೆ. ಶಿವನು ಸಹ ವಿಷ್ಣುವಿನ ಕರುಣೆಯಿಂದ ಮಾತ್ರ ಮುಕ್ತಿಯನ್ನು ಪಡೆಯುವುದು ಸಾಧ್ಯ ಎಂದು ಹೇಳುತ್ತಾನೆ. ಮುಕ್ತಿದಾತ ಸರ್ವೇಶ್ವರನು ವಿಷ್ಣು ದೇವನ ಸಂಶಯಂ. ಪ್ರತಿಯೊಬ್ಬರೂ ಮುಕ್ತಿಯನ್ನು ಅನುಗ್ರಹಿಸಲು ವಿಷ್ಣು ಎನ್ನುವುದು ಸಂಶಯವಿಲ್ಲ ಎಂದು ಶಿವನು ಹೇಳುತ್ತಾನೆ. ಹದಿನೈದು. ನಮಾಂ ದುಷ್ಕೃತಿನೋ ಮೂಢಃ ನಮಃ ಮಾಯಾಪಹೃತಜ್ಞಾನ ಮಾಯಾಪಹೃತಜ್ಞಾನ. ನಮಾಂ ದುಷ್ಕೃತಿನೋ ಮೂಢಃ ಪ್ರಪದ್ಯಂತೆ ನರಾಧಮಃ ಮಾಯಾಪಹೃತಜ್ಞಾನ ಆಸುರಂ ಭಾವಮಾಶ್ರಿತಃ ಆಶ್ರಿತಃ ಶರಣಾಗುತ್ತಾರೆ. ಮಾನವರಲ್ಲಿ ಅತಿ ನೀಚರು. ಮಾಯಾಶಕ್ತಿಯಿಂದ ಅಪಹರಿಸಲ್ಪಟ್ಟ ಜ್ಞಾನವುಳ್ಳ ಅಸುರಿ ಭಾವಂ ಆಶ್ರಿತ ಸ್ವೀಕರಿಸಿರುವನು. ಅಸುರಿ ಸ್ವಭಾವದಲ್ಲಿ ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಪರಮಪುರುಷನ ಕೃಷ್ಣನ ಅಡೆದವರಿಗೆ ಶರಣಾಗತರಾಗಿ ಮನುಷ್ಯನು ಐಹಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನು ನಿವಾರಿಸಿಕೊಳ್ಳಬಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಸರ್ವಶಕ್ತ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಅಡದಾವಳಿಗಳಿಗೆ ವಿದ್ಯಾವಂತರಾದ
ತತ್ವಜ್ಞಾನ, ಶಾಸ್ತ್ರಜ್ಞರು, ವಿಜ್ಞಾನಿಗಳು, ಉದ್ಯೋಗಿಗಳು, ಆಡಳಿತಗಾರರು ಮತ್ತು ಜನಸಾಮಾನ್ಯ ನಾಯಕರು ಏಕೆ ಶರಣಾಗುವುದಿಲ್ಲ? ಮಾನವನ ಕುಲದ ನಾಯಕರು ಹಲವಾರು ರೀತಿಗಳಲ್ಲಿ ಆ ಮಹತ್ವದ ಯೋಚನೆಗಳನ್ನು ಹಲವಾರು ವರ್ಷಗಳ ಮತ್ತು ಜನ್ಮಗಳ ಕಾಲ ಸತತ ಪ್ರಯತ್ನ ಮಾಡಿ ಮುಕ್ತಿಯನ್ನು ಅಥವಾ ಐಹಿಕ ಪ್ರಕೃತಿಯಿಂದ ಬಿಡುಗಡೆಯನ್ನು ಅನುಸರಿಸುತ್ತಾರೆ. ದೇವದ ಸತ್ಪುರುಷ ಚರಣಕಮಲಗೆ ಶರಣಾಗುವ ಮೂಲಕವೇ ಇದು ಮುಕ್ತಿಯನ್ನು ಸಾಧಿಸಬಹುದಾದ ಬುದ್ಧಿವಂತರು, ಕಷ್ಟಪಟ್ಟು ಕೆಲಸ ಮಾಡುವ ನಾಯಕರು ಈ ಸರಳ ವಿಧಾನವನ್ನು ಏಕೆ ಅನುಸರಿಸುವುದಿಲ್ಲ? ಗೀತೆಯ ಈ ಪ್ರಶ್ನೆಗೆ ಪ್ರಸಕ್ತವಾಗಿ ಉತ್ತರ ಕೊಡುತ್ತದೆ. ಸಮಾಜದ ಬಲ್ಲಿದ ನಾಯಕರು ಬ್ರಹ್ಮ, ಶಿವ, ಕಪಿಲ, ಕುಮಾರರು, ಮನು, ವ್ಯಾಸ, ದೇವಲ, ಸೀತ, ಜನಕ, ಪ್ರಹ್ಲಾದ, ಬಲಿಚಕ್ರವರ್ತಿ ಮತ್ತು ನಂತರ ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಶ್ರೀ ಚೈತನ್ಯ ಮತ್ತು ಅನೇಕ ನಿತ್ಯ ತತ್ವ ವಿಜ್ಞಾನಿಗಳು, ರಾಜಕಾರಣಿಗಳು, ಶಿಕ್ಷಣ ತಜ್ಞರು, ಜ್ಞಾನಿಗಳು ಇತ್ಯಾದಿ ಸರ್ವಶಕ್ತಿ ಅಧಿಕಾರಿಯಾದ ಪರಮಪುರುಷವಾದ ಪಾದಕಗಳನ್ನು ಶರಣಾಗುತ್ತಾರೆ. ಆದರೆ ವಾಸ್ತವವಾಗಿ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಶಿಕ್ಷಣ ತಜ್ಞರ, ಆಡಳಿತಗಾರರು ಇತ್ಯಾದಿ ಅಲ್ಲದವರು. ಆದರೆ ಪ್ರಪಂಚದ ಲಾಭಕ್ಕಾಗಿ ಹಾಗೆ ಸೋಗು ಹೋಗುವರು. ಪರಮಪ್ರಭುವಿನ ಯೋಜನೆಯಲ್ಲಾಗಲಿ ಮಾರ್ಗವನ್ನಾಗಲಿ ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ದೇವರ ಕಲ್ಪನೆ ಇಲ್ಲ. ಅವರು ತಮ್ಮದೇ ಪ್ರಾಪಂಚಿಕ ಯೋಚನೆಗಳು ಸೃಷ್ಟಿ ಮಾಡುತ್ತಾರೆ. ಇದರ ಪರಿಣಾಮವಾಗಿ ಐಹಿಕ ಸಮಸ್ಯೆಗಳನ್ನು ಬಿಡಿಸಲು ಪ್ರಯತ್ನ ಮಾಡಿ ಅವುಗಳನ್ನು ಜಟಿಲಗೊಳಿಸುತ್ತಾರೆ. ಐಹಿಕ ಶಕ್ತಿಯು ಪ್ರಕೃತಿಯ ಅತ್ಯಂತ ಬಲಶಾಲಿಯಾಗಿದ್ದು ಅದರಿಂದ ನಾಸ್ತಿಕ ಅನಾಕೃತ ಯೋಜನೆಗಳು ವಿರೋಧಿಸಬಲ್ಲದು ಮತ್ತು ಯೋಜನಾ ಆಯೋಗಗಳ ಜ್ಞಾನವಂತರದಲ್ಲಿ ಕೂಡಬಲ್ಲದು. ನಾಸ್ತಿಕ ಯೋಜನೆ ಕರ್ತನರನ್ನು ಕೃಷ್ಣ ಅಥವಾ ದುಷ್ಕರ್ಮಿಗಳು ಎಂದು ವರ್ಣಿಸಲಾಗಿದೆ. ಕೃತಿ ಎಂದರೆ ಮೆಚ್ಚಬೇಕಾದ ಕಾರ್ಯಗಳನ್ನು ಮಾಡಿದವರು. ನಾಸ್ತಿಕ ಯೋಜನಾ ಕರ್ತನು ಬುದ್ಧಿವಂತರು ಮೆಚ್ಚುವಂತಹ ಕೆಲಸ ಮಾಡಿದವನು ಆಗಿದ್ದಾನೆ. ಏಕೆಂದರೆ ಒಳ್ಳೆಯದಿರಲಿ ಕೆಟ್ಟದಿರಲಿ ಯಾವುದೇ ಬೃಹತ್ತಾದ ಯೋಜನೆ ಕಾರ್ಯಗತ ಮಾಡಲು ಬುದ್ಧಿಶಕ್ತಿ ಬೇಕು. ನಾಸ್ತಿಕನ ಪರಮಪ್ರಭು ಯೋಜನೆಯನ್ನು ವಿರೋಧಿಸಿದಂತೆ ತನ್ನ ಬುದ್ಧಿಶಕ್ತಿಯನ್ನು ಬಳಸಿಕೊಳ್ಳುತ್ತಾನೆ. ಆದ್ದರಿಂದ ನಾಸ್ತಿಕ ಯೋಜನಾ ಕರ್ತವನ್ನು ದುಶ್ಶಕ್ತಿ ಎಂದು ಕರೆದಿದೆ. ಅವನ ಬುದ್ಧಿಶಕ್ತಿಯು ಪ್ರಯತ್ನಗಳು ತಪ್ಪು ದಾರಿಯಲ್ಲಿ ನಡೆದಿವೆ ಎಂಬುದನ್ನು ಇದು ಸೇರಿಸುತ್ತದೆ. ಐಹಿಕ ಶಕ್ತಿ ಸಂಪೂರ್ಣ ಮಾರ್ಗದರ್ಶನ ಕೆಲಸ ಮಾಡುತ್ತದೆ ಎಂದು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೆ ಸ್ವತಂತ್ರ ಅಧಿಕಾರವಿಲ್ಲ. ವಸ್ತು ಚಲಿಸಿದಂತೆ ಚಲಿಸುವ ನೆರಳಿನ ಹಾಗೆ ಕೆಲಸ ಮಾಡುತ್ತದೆ. ಆದರೂ ಐಹಿಕ ಶಕ್ತಿಯು ಬಲಶಾಲಿಯಾಗಿದ್ದು ತನ್ನ ನಾಸ್ತಿಕ ಮನೋಧರ್ಮದಿಂದಾಗಿ ನಾಸ್ತಿಕವಾಗಿ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ತಿಳಿಯುವುದಿಲ್ಲ. ಅವನು ಪರಮಪ್ರಭುವಿನ ಯೋಜನೆಯನ್ನು ತಿಳಿದುಕೊಳ್ಳಲಾರ. ರಜಸ ಮತ್ತು ತಾಮಸ ಗುಣಗಳ ಪ್ರಭಾವಕ್ಕೊಳಗಾಗಿ ಮಾಯೆಗೆ ಬಲಿ ಬಿದ್ದ ಅವನ ಯೋಜನೆಗಳು ವಿಫಲವಾಗುತ್ತದೆ. ಇದಕ್ಕೆ ಹಿರಣ್ಯಕಶಿಪು ಮತ್ತು ರಾವಣನ ಉದಾಹರಣೆಗಳು. ಅವರಿಬ್ಬರು ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ಆಡಳಿತಗಳು, ಶಿಕ್ಷಣ ತಜ್ಞರು, ಐಹಿಕವಾಗಿ ವಿದ್ಯಾವಂತರಾದರೆ ಅವರ ಯೋಜನೆಗಳು ನುಚ್ಚುನೂರಾಗಿ ಮಣ್ಣಿನಲ್ಲಿ ಸೇರಿ ಹೋದವು. ಈ ದುಷ್ಟಿನ ಅಥವಾ ದುಷ್ಕರ್ಮಿಗಳ ಕೆಳಗೆ ಹೇಳಿದಂತೆ 4 ಬಗೆಗಳಿರುತ್ತವೆ. ಮೂಢರು ಅಂದರೆ ಅತ್ಯಂತ ಮೂರ್ಖರು. ಅವರು ಹೊರಗಳನ್ನು ಸಾಗಿಸುವ ಪ್ರಾಣಿಗಳಂತೆ ಇವರು ತಮ್ಮ ಶ್ರಮದ ಫಲವನ್ನು ತಾವೇ ಸವಿಯಲು ಬಯಸುತ್ತಾರೆ. ಪರಮಪ್ರಭುವಾಗಿ ಅದನ್ನು ಬಿಟ್ಟುಕೊಡಲು ಸಿದ್ಧವಿರುವುದಿಲ್ಲ. ಹೊರ ಸಾಗಿಸುವ ಪ್ರಾಣಿಗಳನ್ನ ತಿಳಿಸಿದ ಉದಾಹರಣೆಯಲ್ಲಿ ಕತ್ತೆ. ಯಜಮಾನನು ಈ ದಿನ ಪ್ರಾಣಿಯನ್ನು ಬಹಳ ತಿಳಿಸುತ್ತಾನೆ. ಯಾರಿಗಾಗಿ ತಾನು ಹಗಲು ರಾತ್ರಿ ದುಡಿಯುತ್ತಾನೆ ಎಂಬುದು ಕತ್ತೆಗೆ ನಿಜವಾಗಿ ತಿಳಿದಿರಲಿಲ್ಲ. ಅದು ಹುಲ್ಲಿನ ಕಟ್ಟನ್ನು ತಿಂದು ಬಟ್ಟೆ ತುಂಬಿಸಿಕೊಳ್ಳುವುದು. ಯಜಮಾನನು ಹೊಡೆಯುತ್ತಾನೆ ಅನ್ನೋ ಭಯದಿಂದ ಸ್ವಲ್ಪ ನಿದ್ರೆ ಮಾಡುವುದಿಲ್ಲ. ಹೆಣ್ಣು ಕತ್ತೆಯಿಂದ ಮತ್ತೆ ಮತ್ತೆ ಒದಗಿಸುವ ಅಪಾಯವಿದ್ದು ತನ್ನ ಲೈಂಗಿಕ ಬಯಕೆಯನ್ನು ತಿಳಿಸಿಕೊಳ್ಳುವುದು. ಇಷ್ಟರಿಂದಲೇ ಅದು ತೃಪ್ತಿ ಪಡಿಕೊಳ್ಳುತ್ತದೆ. ಕತ್ತೆಯು ಒಮ್ಮೊಮ್ಮೆ ಕಾವ್ಯವನ್ನು ತತ್ವಶಾಸ್ತ್ರವನ್ನು ಹಾಡುತ್ತದೆ. ಆದರೆ ಈ ಅರಿಸುವಿಕೆ ಇತರರಿಗೆ ತೊಂದರೆಯನ್ನು ಮಾಡುತ್ತದೆ. ತಾನು ಯಾರಿಗಾಗಿ ಕೆಲಸ ಮಾಡಬೇಕು ಎಂದು ತಿಳಿಯದೆ ಮೂರ್ಖ ಫಲಾಪೇಕ್ಷೆಯನ್ನು ಮನಸ್ಸಿನ ಸ್ಥಿತಿಯನ್ನು ಇದೆ. ಕರ್ಮದ ಉದ್ದೇಶವು ಯಜ್ಞ ಎನ್ನುವನಿಗೆ ತಿಳಿಯದು. ಅನೇಕ ಸಲ ತಾವೇ ಸೃಷ್ಟಿಕೊಂಡ ಅರ್ಥಗಳನ್ನು ಒಲೆಯನ್ನು ನೀಗಿದ್ದಕ್ಕಾಗಿ ಹಗಲು ರಾತ್ರಿ ದುಡಿಯುವರು. ಜೀವಿಯ ಅಮರ್ತ್ಯತ್ವದ ವಿಷಯ ಕೇಳಲು ತಮಗೆ ಸಮಯವೇ ಇಲ್ಲ ಎನ್ನುತ್ತಾರೆ. ದೊಡ್ಡದಿದೆಲ್ಲ. ಆ ಮೂಢರು ತಮ್ಮ ಶ್ರಮದ ಸ್ವಲ್ಪ ಭಾಗವನ್ನು ಮಾತ್ರ ಸವಿಯುತ್ತಾರೆ. ಆದರೂ ಅವರಿಗೆ ನಾಶವಾಗಿ ಹೋಗುವ ಐಹಿಕ ಶಿಗಳಿಗೆ ಜೀವನ ಸರ್ವಸ್ವವು ಕೆಲವೊಮ್ಮೆ ಎರಡನೇದು ಅದರಲ್ಲೇ 2ನೇ ಪ್ಯಾರಾಗ್ರಾಫ್ ದುಷ್ಕೃತಿ ಒಂದೇ
ಅಲ್ಲ ಅದೊಂದು ಆಯ್ತು, ಒಂದು ಪ್ಯಾರಾಗ್ರಾಫ್ ಓದಿದ್ರೆ ಸಾಕು. ಎರಡನೇದು ದುಷ್ಕೃತಿ ಒಂದು. ಇನ್ನೊಂದು ಬಗೆಯ ಹಾ. ದುಷ್ಕೃತಿ ಅದು ಅಥವಾ ದುಷ್ಕರ್ಮಿಗೆ ನರಧಮ ಎಂದು ಹೆಸರು. ನರ ಎಂದರೆ ಮನುಷ್ಯ, ಅಧಮ ಎಂದರೆ ಅತ್ಯಂತ ಕೀಳು ಮಟ್ಟದವನು. ಇವುಗಳಿಗೆ 84 ಲಕ್ಷ ಬಗೆಗಳಿವೆ. 4 ಲಕ್ಷ ಮನುಷ್ಯಗಳ ಬಗೆಗಳಿವೆ. ಇವುಗಳ ಬಹುಮಟ್ಟಿಗೆ ಅನಾಗರಿಕರಾದ ಮನುಷ್ಯರ ಬಹುಸಂಖ್ಯೆಯ ರೂಪಗಳಿವೆ. ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಬದುಕನ್ನು ನಿಯಂತ್ರಿಸುವ ತತ್ವಗಳನ್ನು ಹೊಂದಿರುವರು. ನಾಗರಿಕ ಮನುಷ್ಯರು ಸಾಮಾಜಿಕ ಮತ್ತು ರಾಜಕೀಯ ಬೆಳೆದಿದ್ದ ಧಾರ್ಮಿಕ ತತ್ವಗಳು ಇಲ್ಲದ ನರಧಾಮರು ಎಂದು ಪರಿಗಣಿಸಬೇಕಾಗುತ್ತದೆ. ದೇವರಿಂದ ಧರ್ಮವೂ ಧರ್ಮವೇ ಇಲ್ಲ. ಏಕೆಂದರೆ ಧಾರ್ಮಿಕ ತತ್ವಗಳನ್ನು ಅನುಸರಿಸುವುದರ ಉದ್ದೇಶವೇ ಪರಮ ಸತ್ಯವನ್ನು ಅವನೊಡನೆ ತಮ್ಮ ಸಂಬಂಧವನ್ನು ಅರ್ಥಿಕೊಳ್ಳುವುದು. ರೀತಿಯಲ್ಲಿ ದೇವತ ಪರಮ ತನಗಿಂತ ಮೇಲಿನ ಅಧಿಕಾರಿ ಇಲ್ಲ. ತಾನೇ ಪರಮ ಸತ್ಯ ಎಂದು ಹೇಳಿದ್ದಾನೆ. ಪರಮ ಸತ್ಯದ ತನ್ನ ನಿತ್ಯ ಬಾಂಧವ ಪ್ರಜ್ಞೆ ಮನುಷ್ಯನ ಕಳೆದುಕೊಂಡಿದ್ದಾನೆ. ನಾಗರಿಕ ಮಾನವ ಜೀವನದ ಗುರಿ ಕಳೆದುಕೊಂಡ ಪ್ರಜ್ಞೆ ಪುನಶ್ಚೇತನ ಪರಮ ಸತ್ಯ ದೇವತನ ಪುರುಷನಾದ ಶ್ರೀಕೃಷ್ಣನೇ ಆಗಿದ್ದಾನೆ. ಅವನು ಸರ್ವಶಕ್ತನು. ಈ ಅವಕಾಶವನ್ನು ಕಳೆದುಕೊಂಡವನು ನರಧಮ ಎಂಬ ವರ್ಗಕ್ಕೆ ಸೇರಿಸಬೇಕು. ಮಗುವು ತಾಯಿಯ ಗರ್ಭದಲ್ಲಿ ಇದು ಬಹು ತೊಂದರೆ ಸ್ಥಿತಿ. ಅದು ತನ್ನನ್ನು ಬಿಡುಗಡೆ ಮಾಡಬೇಕೆಂದು ತಾನು ಹೊರಗೆ ಬಂದ ಕ್ಷಣದಿಂದ ಅವನನ್ನು ಮಾತ್ರ ಪೂಜಿಸುವುದಾಗಿಯೋ ದೇವರನ್ನು ಬೇಡಿಕೊಳ್ಳುವುದಾಗಿ ಎಂದು ಪೌರುಷ ಪವಿತ್ರ ತಿಳಿಸುತ್ತದೆ. ತಾನು ಕಷ್ಟದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುವುದು ಪ್ರತಿ ಜೀವಿಗೆ ಸಹಜವಾದ ಪ್ರವೃತ್ತಿ. ಏಕೆಂದರೆ ಅದಕ್ಕೆ ಭಗವಂತನೊಡನೆ ನಿರಂತರ ಬಾಂಧವ್ಯವಿದೆ. ಅದರ ಗರ್ಭದಿಂದ ಹೊರಬಂದ ಮೇಲೆ ಮಗುವು ಮಾಯೆಯ ಪ್ರಭಾವದಿಂದ ಜನನದ ಕಷ್ಟಗಳನ್ನು ಮರೆತು ಬಿಡುತ್ತದೆ. ತನ್ನ ಉದ್ಧಾರಕನ್ನು ಮರೆತು ಬಿಡುತ್ತದೆ. ಮೂರನೇದು ಇನ್ನೊಂದು ತರಗತಿ, ಅದರಲ್ಲಿ ಮೂರನೇದು ದುಷ್ಕೃತಿ. ಇದು ಅದೇನಾ? ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ದುಷ್ಕೃತಿಗಳಲ್ಲಿ ಮತ್ತೊಂದು ವರ್ಗಕ್ಕೆ ಮಾಯಾ ವಿಜ್ಞಾನ ಎಂದು ಹೆಸರು. ಇವರ ವಿದ್ಯುತ್ ಮಾಯೆಯ ಐಹಿಕ ಶಕ್ತಿಯ ಪ್ರಭಾವದಿಂದ ನಿಷ್ಫಲವಾಗಿರುತ್ತೆ. ಸಾಮಾನ್ಯವಾಗಿ ಅವರು ತುಂಬಾ ಪಾಂಡಿತ್ಯವಿರುವರು, ಮಹಾನ್ ತತ್ವಶಕ್ತಿ ಜ್ಞಾನಿಗಳು, ಕವಿಗಳು, ಸಾಹಿತಿಗಳು, ವಿಜ್ಞಾನಿಗಳು ಇತ್ಯಾದಿ. ಆದರೆ ಮಾಯಾಶಕ್ತಿಯವರನ್ನು ಎಳೆಯುತ್ತಿದೆ. ಆದುದರಿಂದ ಅವರು ಭಗವಂತನಿಗೆ ಅವಿಧೇಯರಾಗಿರುತ್ತಾರೆ. ಮಾಯಾ ಅಮೃತ ಜ್ಞಾನ ತೆಗೆಸಿಕೊಳ್ಳುವ ಜನರ ಸಂಖ್ಯೆ ದೊಡ್ಡದು. ಭಗವದ್ಗೀತೆ ವಿದ್ಯಾಂಶದಲ್ಲಿ ಸಹ ಅದು ಸಂಖ್ಯೆ ದೊಡ್ಡದು. ಗೀತೆಯಲ್ಲಿ ಸ್ಪಷ್ಟವಾದ ಮತ್ತು ಸರಳವಾದ ಭಾಷೆಯಲ್ಲಿ ಕೃಷ್ಣನು ದೇವತ ಪರಮಕೃಷ್ಣ ಎಂದು ಹೇಳಿದೆ. ಅವನಿಗೆ ಸರಿ ಸಮಾನನಾದ ಅಥವಾ ಅವನಿಗಿಂತ ಹಿರಿಯರಾದ ಯಾರೂ ಇಲ್ಲ. ಎಲ್ಲಾ ಮನುಷ್ಯನ ಮೂಲ ಜನಕವಾದ ವ್ಯಕ್ತಿಯ ಕೃಷ್ಣ ಎಂದು ಹೇಳಿದ. ವಾಸ್ತವವಾಗಿ ಕೃಷ್ಣನು ಬ್ರಹ್ಮನ ತಂದೆ ಎಂದು ಮಾತ್ರವೇ ಹೇಳಿಲ್ಲ, ಅವನು ಜೀವನದ ಎಲ್ಲ ವರ್ಗಗಳ ತಂದೆ ಎಂದು ಹೇಳಿದೆ. ಅವನು ನಿರಾಕಾರ ಬ್ರಹ್ಮನ ಮತ್ತು ಪರಮಾತ್ಮನ ಬೇರು ಮತ್ತು ಜೀವಿಯಲ್ಲಿ ಪರಮಾತ್ಮನವನ ಪ್ರಮುಖಾಂಶ. ಅವನು ಎಲ್ಲದರ ಹರಿಮೂಲ. ಪ್ರತಿಯೊಬ್ಬರೂ ಅವನ ಚರಣಕಮಲವು ಶರಣಾಗಬೇಕೆಂದು ಬುದ್ಧಿವಾದ ಹೇಳಿದೆ. ಎಲ್ಲ ಸ್ಪಷ್ಟ ಹೇಳಿಕೆಗಳು ಮಾಯಾ ಎಂಬತ್ಯಾನ ಜ್ಞಾನ. ಹೊರಗದವರು ಪರಮ ಪ್ರಭುವಿನ ವ್ಯಕ್ತಿತ್ವವನ್ನು ಆಸೆ ಮಾಡುತ್ತಾರೆ ಮತ್ತು ಅವನು ಇನ್ನೊಬ್ಬ ಮನುಷ್ಯ ಮತ್ತು ಮಾತ್ರ ಎಂದು ಭಾವಿಸುತ್ತಾರೆ. ಭಗವಂತನ ಅನುಗ್ರಹ ಪಡೆದಿರುವ ಮಾನವ ಜನ್ಮದ ರೂಪವನ್ನು ಪರಮನ ಪ್ರಭುವಿನ ನಿತ್ಯವಾದ ಮತ್ತು ದಿವ್ಯವಾದ ರೂಪವನ್ನು ಅನುಸರಿಸಿ ರೂಪಿಸಿದೆ ಎನ್ನುವುದು ಇವರಿಗೆ ತಿಳಿದಿಲ್ಲ. ದುಷ್ಕೃತಿ ಕಡೆಗೆ ಹಸುರಂಭಾವಂ ಆಶ್ರಿತ ಅಥವಾ ರಾಕ್ಷಸಿ ತತ್ವಗಳ ಹೆಸರು. ವರ್ಗದವರು ಬಹಿರಂಗವಾಗಿ ನಾಸ್ತಿಕರು. ಅವರಲ್ಲಿ ಕೆಲವರು ಈ ಭೌತಿಕ ಜಗತ್ತ ಪರಮಂತರು ಹಿಡಿದು ಬರಲಾರ ಎಂದು ವಾಸ ಮಾಡುತ್ತಾರೆ. ಆದರೆ ಏಕೆ ಬರಲಾರ ಎನ್ನುವುದಕ್ಕೆ ಸ್ಪಷ್ಟವಾದ ಕಾರಣಗಳು ಅವರು ಕೊಡಲಾರರು. ಭಗವಂತನ ನಿರಾಕಾರ ರೂಪಕ್ಕಿಂತ ಶ್ರೇಷ್ಠನಾದನು ಎಂದು ಗೀತೆಯಲ್ಲಿ ಘೋಷಿಸಿದರು. ಅವನು ನಿರಾಕಾರ ರೂಪಕ್ಕೆ ಅಧೀನಕ್ಕಾಗಿ ಮಾಡುವ ಕೆಲವರು ಇದ್ದಾರೆ. ದೇವತ ಪರಮಪುರುಷನ ಅಸೂಯೆಗಾಗಿ ನಾಸ್ತಿಕರು ತನ್ನ ಮೆದುಳೆಂಬ ಕಾರ್ಖಾನೆಯನ್ನು ತಯಾರು ಮಾಡಿದ ಅನೇಕ ನಿಶ್ಚಿತ ಅವತಾರಗಳು ಹೊಂದಿರುತ್ತಾರೆ. ಬದುಕಿನಲ್ಲಿ ಇಂತಹ ತತ್ವವೇ ದೇವತ ಪುರುಷನ ನಿಲ್ಲಿಸುವುದು. ಇಂಥವರನ್ನು ಶ್ರೀಕೃಷ್ಣನ ಪಾದಕಮಲವೇ ಶರಣಾಗತರಾಗಲು ಸಾಧ್ಯವಿಲ್ಲ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಯೇನ ಭೂತಲೆ ಸ್ವಯಂ ರೂಪ ನಾಮಕ್ಯಂ ದದಾತಿ ಸಪದಾಂತಿಕಂ
वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि हरे कृष्णा 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 हरे हरे ಹರೇ राम ರಾಮ हरे राम 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 हरे हरे. ಸೊ ಇಂದಿನ ಶ್ಲೋಕದಲ್ಲಿ ನಾವು ಮೂರು ಗುಣಗಳ ಬಗ್ಗೆ ನಾವು ನೋಡಿದ್ರೆ ಈ ಮೂರು ಗುಣಗಳು ಹರೇ ಕೃಷ್ಣ ಹರೇ ಕೃಷ್ಣ. ಈ ಸತ್ವಗುಣ ರಜೋಗುಣ ತಮೋಗುಣ ಯಾವ ತರ ಈ ಭೌತಿಕ ಪ್ರಪಂಚನ ತನ್ನ ವಶದಲ್ಲಿ ಇಟ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡಿದ್ರಿ. ಇವತ್ತು ನಾವು ನೋಡೋದು ಒಂದು ಟಾಪಿಕ್ ಏನು ಅಂತ ಹೇಳಿದ್ರೆ, ಭಗವಂತನಿಗೆ ಈ ಭಗವಂತನಿಗೆ ಮೂರು ಶಕ್ತಿಗಳಿದೆ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಮೂರು ಶಕ್ತಿಗಳಿದೆ. ಈ ಮೂರು ಶಕ್ತಿಗಳಲ್ಲಿ ಅಂತರಂಗ ಶಕ್ತಿ ಬಂದು ಭಗವಂತನ ಆನಂದ ಶಕ್ತಿ. ಭಗವಂತ ಸಂತೋಷ ಪಡಿಬೇಕಾದ್ರೆ ಭಗವಂತ ಈ ಒಂದು ಶಕ್ತಿಯನ್ನು ಬಳಸ್ಕೊಂತಾರೆ. ಅದೇ ತರ ಈ ಬಹಿರಂಗ ಶಕ್ತಿ ಯಾರು ಅಂತ ಹೇಳಿದ್ರೆ ಅದು ನನ್ನ ಶಕ್ತಿನೇ ಅಂತ ಹೇಳ್ತಾ ಇದ್ದಾರೆ. ದೈವಿಹಿ ಏಷ ಗುಣಮಯಿ ಮಮ ಮಾಯ ಅಂತ ಹೇಳ್ತಾರೆ. ನನ್ನ ಶಕ್ತಿನೇ ಇದು ಅಂತ ಹೇಳ್ತಾರೆ ಬಹಿರಂಗ ಶಕ್ತಿ. ಇಂಗ್ಲಿಷ್ ಅಲ್ಲಿ ಸೆಪರೇಟೆಡ್ ಎನರ್ಜಿ ಅಂತ ಹೇಳ್ತಾರೆ. ಭಗವಂತನಿಂದ ಬೇರೆ ಆಗಿರೋ ಒಂದು ಶಕ್ತಿ. ಅದೇ ಈ ಭೌತಿಕ ಪ್ರಪಂಚ. ಈ 14 ಲೋಕಗಳಿದೆಯಲ್ಲ, ಮುಲ್ಲೋಕ ಅಂತ ಹೇಳ್ತಾರೆ. ಪಾತಾಳ ಲೋಕದಿಂದ ಮೇಲೆ ಬ್ರಹ್ಮಲೋಕವರೆಗೂ 14 ಲೋಕಗಳನ್ನ ಒಂದು ಬ್ರಹ್ಮಾಂಡ ಅಂತ ಹೇಳ್ತಾರೆ. ಇಂಥ ಬ್ರಹ್ಮಾಂಡಗಳು ಗಣಿತಕ್ಕೆ ಅತೀತವಾದಷ್ಟು ಒಂದು ಬ್ರಹ್ಮಾಂಡಗಳಿರುತ್ತೆ. ಆ ಬ್ರಹ್ಮಾಂಡಗಳಲ್ಲಿ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ಬ ಬ್ರಹ್ಮ ಇರ್ತಾರೆ, ಒಬ್ಬ ಇಂದ್ರ ಇರ್ತಾರೆ, ಸೂರ್ಯ ಚಂದ್ರ ಎಲ್ಲರೂ ಇರ್ತಾರೆ. ಅದಕ್ಕೆ ಮನ್ವಂತರಾಗರೆಲ್ಲ ಇರ್ತಾರೆ. ಈ ತರ ಈ ಭೌತಿಕ ಪ್ರಪಂಚನ ಆಡಳಿತ ಮಾಡಬೇಕು ಅಂತ ಹೇಳಿದ್ರೆ, ಪರಿಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬೇಕು. ಈಗ ಈ ಭಾರತ ವರ್ಷ ಇದೆ, ಇಂಡಿಯಾ. ಈ ದೇಶಕ್ಕೆ ಮಂತ್ರಿ ಜನಗಳೇ ನೀವೇ ಮಾಡ್ಕೊಳ್ರಪ್ಪ, ನೀವೇ ರೂಲ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಬಿಡಕ್ ಆಗಲ್ವಲ್ಲ. ಎಲ್ರಿಗೂ ಒಂದು ಅಧಿಪತಿ ಇರ್ಬೇಕು, ಒಂದು ಅಧ್ಯಕ್ಷ ಇರ್ಬೇಕು, ಇಲ್ಲ ಪ್ರಧಾನ ಮಂತ್ರಿ ಇರ್ಬೇಕು. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಜನ ಒಂದು ಪ್ರಧಾನ ಮಂತ್ರಿನ ಇದು ಚುನಾವಣೆ ಮಾಡ್ಕೊಂತಾರೆ, ಸೆಲೆಕ್ಟ್ ಮಾಡ್ತಾರೆ. ಆಗ ಪ್ರಧಾನ ಮಂತ್ರಿ ದೇಶಕ್ಕೆಲ್ಲ ಅವರ ಒಂದು ಆಡಳಿತದಿಂದ ಈ ದೇಶ ಬಂದು ರಾಜ್ಯ ಪರಿಪಾಲನೆ ಮಾಡೋದಕ್ಕೆ ಅವರು ಗವರ್ನಮೆಂಟ್ ಅಂತ ಸರ್ಕಾರನ ಅವರು ಸೃಷ್ಟಿ ಮಾಡ್ತಾರೆ. ಸರ್ಕಾರನ ಅವರು ತಯಾರಿ ಮಾಡಿಕೊಂಡು ಈ ಭಾರತ ದೇಶದಲ್ಲಿ ಎಷ್ಟು ಸ್ಟೇಟ್ಗಳಿದೆಯೋ, ಎಷ್ಟು ರಾಷ್ಟ್ರಗಳಿದೆಯೋ, ಎಲ್ಲ ರಾಷ್ಟ್ರಕ್ಕೂ ಒಂದೊಂದು ಮುಖ್ಯಮಂತ್ರಿನೂ ಆಗ್ತಾರೆ. ಏನಕ್ಕೆ ಅಂದ್ರೆ ಎಲ್ಲ ರಾಷ್ಟ್ರಗಳಲ್ಲಿ ಪ್ರಧಾನ ಮಂತ್ರಿ ಬಂದು ಒಬ್ಬೊಬ್ರಿಗೂ ಒಂದೊಂದು ರಾಷ್ಟ್ರಕ್ಕೂ ಸರಿಯಾಗಿ ಅವರು ಸೇವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದೊಂದು ಸ್ಟೇಟ್ಗೆ ಒಬ್ಬ ಮುಖ್ಯಮಂತ್ರಿನಾಗ್ತಾರೆ. ಆ ಮುಖ್ಯಮಂತ್ರಿ ಏನ್ ಮಾಡ್ತಾರೆ, ಪ್ರಧಾನ ಮಂತ್ರಿಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಆಕ್ಚುಲ್ ಕಾನ್ಸ್ಟಿಟ್ಯೂಷನ್ ಹಂಗದ ಇರ್ಬೇಕು. ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಸ್ಟೇಟ್ ಅಲ್ಲಿ ಬೇರೆ ಬೇರೆ ಪಾರ್ಟಿಯವರು ಇರ್ತಾರೆ. ಸೊ ಈ ತರ ಈ ದೇಶನ ಪರಿಪಾಲನೆ ಮಾಡಬೇಕು ಅಂತ ಒಬ್ಬ ಪ್ರಧಾನಮಂತ್ರಿ ಹೇಗಿರ್ತಾರೋ, ಅದೇ ತರ ಈ ಭೌತಿಕ ಪ್ರಪಂಚನ ಕೂಡ ಆಡಳಿತ ಮಾಡಬೇಕು ಅಂತ ಒಬ್ಬ ಅಧ್ಯಕ್ಷ ಬೇಕು, ಒಬ್ಬ ಪ್ರೆಸಿಡೆಂಟ್ ಬೇಕು, ಇಲ್ಲ ಒಂದು ಹೆಡ್, ಒಂದು ಉನ್ನತವಾದ ಒಂದು ವ್ಯಕ್ತಿ ಬೇಕು. ಇದನ್ನ ಆಡಳಿತ ಮಾಡ್ಬೇಕಾದ್ರೆ, ಇದನ್ನ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ತನ್ನ ಸಹೋದರಿಯಾದ ದುರ್ಗಾದೇವಿನ ಅದನ್ನ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ನೋಡಮ್ಮ, ಈ ಭೌತಿಕ ಪ್ರಪಂಚ ಎಲ್ಲ ನಿನಗೆ ಸಂಬಂಧಪಟ್ಟಿದ್ದು, ಆದ್ರೆ ನೀನು ನನ್ನ ಶಕ್ತಿನೇ, ಭಗವಂತನ ಶಕ್ತಿ. ಹರೇ ಕೃಷ್ಣ ಪ್ರಭು. ಅಲ್ಲಿ ನೀರಲ್ಲಿ ಇಲ್ಲಿ ಭಗವದ್ಗೀತಾ ಮಾತ್ರನೇ, ಇಲ್ಲಿ ನೀರಿಲ್ಲ. ಸೊ ಅಲ್ಲಿ ಏನ್ ಮಾಡ್ತಾರೆ, ಕೃಷ್ಣ ಬಿಟ್ಬಿಡಿ, ಅವರೇ ಎತ್ಕೊಬೇಕು, ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ, ನೀವು ಕೂತ್ಕೊಂಡೇ ಇರ್ಬೇಕು, ಕೂತ್ಕೊಂಡು ಭಗವದ್ಗೀತೆ ಓದೋದು ಜಪ ಮಾಡೋದು ಮಾತ್ರನೇ. ಮಕ್ಕಳನ್ನ ನೀವು ನೋಡ್ಕೊಳ್ಳೇಬೇಡಿ, ಯಾಕಂದ್ರೆ ನೋಡ್ಕೊಂಡ್ರೆ ನಿಮ್ಗೆ ಕಷ್ಟ ಆಗುತ್ತೆ.
ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ಬೇಕು. ಆಗೇನಾಗುತ್ತೆ ಅಂತ ಹೇಳಿದ್ರೆ ಕೃಷ್ಣ ಏನ್ ಮಾಡ್ತಾರೆ, ದುರ್ಗಾದೇವಿನ ಅಲ್ಲಿ ನೇಮಿಸ್ತಾರೆ, ಈ ಭೌತಿಕ ಪ್ರಪಂಚ ನೇಮಿಸ್ತಾರೆ. ಭೌತಿಕ ಪ್ರಪಂಚ ನೇಮಿಸ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಈ ಹೇಗೆ ಒಂದು ಜೈಲಲ್ಲಿ ಈ ಕೈದಿಗಳನ್ನ ಹೇಗೆ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಒಬ್ರು ಜೈಲರ್ ಒಬ್ರು ಇರ್ತಾರೆ. ಆ ತರ ಒಂದು ಜೈಲರ್ನ ನೇಮಿಸಿ ಅವನು ಇವನ್ನೆಲ್ಲ ನೋಡ್ಕೊಂತಾನೆ. ಅವ್ರೆಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ತಾರಾ, ಇಲ್ಲ ಕರೆಕ್ಟ್ ಆಗಿ ಏನೋ ಜಗಳ ಆಡಿದಿರ ಕರೆಕ್ಟ್ ಆಗಿದಾರಾ, ಅವ್ರ ತಿಂಡಿ ಊಟ ಕರೆಕ್ಟ್ ಆಗಿದೆಯಾ, ಅವ್ರ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಆ ಮ್ಯಾನೇಜ್ಮೆಂಟ್ ಮಾಡೋದು ಯಾರು ಅಂದ್ರೆ ದುರ್ಗಾದೇವಿ. ಸೊ ಈ ಭೌತಿಕ ಪ್ರಪಂಚ ಅನ್ನೋದು ಬಂದು ಒಂದು ಜೈಲ್ ತರ ಇದು, ಒಂದು ಕಾರಾಗೃಹ ಅಂತ ಹೇಳ್ತಾರ, ಕಾರಾಗೃಹ ಇದು. ಈ ಕಾರಾಗೃಹನ ಮ್ಯಾನೇಜ್ ಮಾಡೋದಕ್ಕೆ ದುರ್ಗಾದೇವಿನ ಯಾರು ಅಪಾಯಿಂಟ್ ಮಾಡಿರೋದ್ರೆ ಕೃಷ್ಣ ಅಪಾಯಿಂಟ್ ಮಾಡಿದ್ರು. ಆ ದುರ್ಗಾದೇವಿನೇ ಕೃಷ್ಣನ ಒಂದು ಬಹಿರಂಗ ಶಕ್ತಿ, ಕೃಷ್ಣನ ಬಹಿರಂಗ ಶಕ್ತಿ. ನಾವ್ ಯಾರು ಅಂತ ಹೇಳಿದ್ರೆ ನಾವು ಮಾರ್ಜಿನಲ್ ಎನರ್ಜಿ, ತಟಸ್ಥ ಶಕ್ತಿ. ಈಗ ಸಮುದ್ರ ಇದೆ, ಜಮೀನಿದೆ, ಸಮುದ್ರಕ್ಕೆ ಜಮೀನಿಗೆ ಮಧ್ಯದಲ್ಲಿ ಏನಿದೆ, ಘಟ್ಟ ಇದಿದೆ, ಅಲ್ಲಲ್ಲ ಇದು ಅಲ್ಲಮ್ಮ, ಇದು ಪಾತಿ ಅಲ್ಲ, ಅದು ಬ್ಯಾಂಕ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಬ್ಯಾಂಕ್ಸ್, ಕಟ್ಟೆ. ಹಾ ಹಾ ಅದಲ್ಲ, ಇನ್ನೊಂದೇನೋ ವರ್ಡ್ ಇದೆ, ಅದಕ್ಕೆ ವರ್ಡ್ ಏನೋ ಇದೆ, ದಡ. ಆ ದಡಾನೇ ಬಂದು ನಾವು ತಟಸ್ಥ ಶಕ್ತಿ. ಉದಾಹರಣೆ ಕೊಡ್ತಾ ಇದ್ದೀವಿ. ಇಲ್ಲಿ ಅಂತರಂಗ ಶಕ್ತಿ, ಇಲ್ಲಿ ಬಹಿರಂಗ ಶಕ್ತಿ, ಮಧ್ಯದಲ್ಲಿ ದಡ. ಆ ದಡದಲ್ಲಿ ನಾವಿದ್ದೀರಿ. ನಾವ್ ಯಾರು ಅಂದ್ರೆ ತಟಸ್ಥ ಶಕ್ತಿ. ನಾವು ಭಗವಂತನಿಗೆ ಸಂಬಂಧಪಟ್ಟಿದ್ದಾರೆ, ನಾವು ಭಗವಂತನ ಶಕ್ತಿಗೆ ನಾವು. ಅದಕ್ಕೆ ಪ್ರತಿ ಸಲ ಏನ್ ಹೇಳ್ತಾರೆ, ಯಾರಾದ್ರೂ ಒಬ್ರು ನಾವು ಕಾಲಲ್ಲಿ ಮಾತಾಡ್ಸ್ಬಿಟ್ರೆ ನಾವು ನಮಸ್ಕಾರ ಆಗ್ತೀವಿ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಭಗವಂತನ ಅಂಶಗಳು. ಮಮೈವಾಂಶ ಜೀವಭೂತೆ ಸನಾತನಃ ಮನಃ ಷಷ್ಠೇಂದ್ರಿಯಾಣಿ ಪ್ರಕೃತಿ ಕರ್ಷತಿ ಅಂತ ಹೇಳ್ತಾರೆ ಭಗವಂತ. ಎಲ್ಲ 84 ಲಕ್ಷ ಜೀವರಾಶಿಗಳು ನನ್ನ ಅಂಶಗಳು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಇನ್ನೊಂದೇನಂದ್ರೆ ನಮ್ಮ ಎಲ್ಲಾರ ಹೃದಯದಲ್ಲಿ ಭಗವಂತ ಪರಮಾತ್ಮ ರೂಪದಲ್ಲಿ ಇದ್ದಾನೆ. ಅದಕ್ಕೆ ಯಾರಾದ್ರೂ ನಾವು ಕಾಲಲ್ಲಿ ಮಾತಾಡ್ತಾ ಟಚ್ ಆಗ್ಬಿಟ್ರೆ ನಾವು ಅವ್ರನ್ನ ಸ್ಪರ್ಶ ಮಾಡಿ ನಾವು ನಮಸ್ಕಾರ ಆಗೋದು ಕಾರಣನೇ ಅದೇ. ಯಾಕಂದ್ರೆ ಭಗವಂತನೇ ಓದ್ದಂಗೆ, ಅದಕ್ಕೆ ಯಾರು ಕಾಲಲ್ಲಿ ಮಾತಾಡ್ಸ್ಬಾರ್ದು ಅಂತ ಹೇಳ್ತಿರಲ್ಲ, ದೊಡ್ಡವ್ರು ಹೇಳ್ತಾರಲ್ಲ. ಇದೆಲ್ಲ ಒಂದು ಕಾರಣ ಇರುತ್ತೆ. ದೊಡ್ಡವ್ರು ಹೇಳಿದ ಪ್ರತಿಯೊಂದು ಇದು ಉಪದೇಶಗಳಿಗೂ ಒಂದೊಂದು ಕಾರಣ ಇದ್ದೇ ಇರುತ್ತೆ. ಸೊ ಈಗ ಈ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ ಈ ಮಾಯಾದೇವಿನ ಅಪಾಯಿಂಟ್ ಮಾಡ್ತಾರೆ. ಆ ದುರ್ಗಾದೇವಿಗೆ ಇನ್ನೊಂದು ಹೆಸರು ಮಾಯಾದೇವಿ ಅಂತ. ಈ ಮಾಯಾದೇವಿ ಯಾರು ಅಂತ ಹೇಳಿದ್ರೆ ರಾಧಾರಾಣಿ ಅವರ ವಿಸ್ತರಣೆ. ಹೇಗೆ ವೈಕುಂಠದಲ್ಲಿ ಗೋಲೋಕ ವೃಂದಾವನದಲ್ಲಿ ರಾಧಾರಾಣಿ, ಅದೇ ರಾಧಾರಾಣಿ ಬಂದು ವೈಕುಂಠಕ್ಕೆ ಬಂದ್ರೆ ಲಕ್ಷ್ಮೀ ದೇವಿ ಆಗ್ತಾರೆ, ಲಕ್ಷ್ಮೀ ದೇವಿಯಾಗಿ ವಿಸ್ತರಣೆ ಮಾಡ್ಕೊಂತಾರೆ. ಅದೇ ಲಕ್ಷ್ಮೀ ದೇವಿ ಅಯೋಧ್ಯಕ್ಕೆ ಬಂದ್ರೆ ಯಾರಾಗ್ತಾರೆ, ಸೀತಾ ಆಗುತ್ತೆ. ಸೀತಾದೇವಿ ಬಂದು ಕೈಲಾಸಕ್ಕೆ ಬಂದ್ರೆ ಪಾರ್ವತಿ ದೇವಿ. ಆ ಪಾರ್ವತಿ ದೇವಿ ಬಂದು ಈ ಭೌತಿಕ ಪ್ರಪಂಚಕ್ಕೆ ಬಂದ್ರೆ ದುರ್ಗಾದೇವಿ. ಅವರೇ ಈ ದುರ್ಗಾದೇವಿ. ಈ ದುರ್ಗಾದೇವಿ ಇವ್ರ ಫ್ಯಾಮಿಲಿ ಇದೆಯಲ್ಲ, ಶಿವ, ದುರ್ಗಾದೇವಿ, ಗಣಪತಿ, ಆಮೇಲೆ ಮುರುಘಾ, ಇವರೆಲ್ಲರೂ ಈ ಫ್ಯಾಮಿಲಿ ಫುಲ್ಲು ಇದನ್ನ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಈ ಭೌತಿಕ ಪ್ರಪಂಚ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸೊ ಈ ಮ್ಯಾನೇಜ್ಮೆಂಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ತಟಸ್ಥ ಶಕ್ತಿಗಳು 84 ಲಕ್ಷ ಈ ಜೀವರಾಶಿಗಳು ಏನ್ ಮಾಡ್ತೀವಿ ಅಂದ್ರೆ ಹಲವಾರು ಕೆಲಸಗಳು ಮಾಡ್ತಾನೆ ಇರ್ತೀವಿ. ನಾವು ಕರ್ಮಗಳು ಮಾಡ್ತಾ ಇರ್ತೀವಿ. ಕರ್ಮ ಅಂದ್ರೆ ಕೆಲಸ ಮಾಡೋದು. ಹಲವಾರು ಕರ್ಮಗಳು ಮಾಡ್ತಾ ಇರ್ಬೇಕಾದ್ರೆ ಅದನ್ನ ದಂಡಿಸೋದಿಕ್ಕೆ ಒಬ್ರು ಬೇಕಲ್ವಾ. ಈಗ ಟ್ರಾಫಿಕ್ ಒಂದು ಪ್ರಾಂತ ಇದೆ, ಆ ಪ್ರಾಂತದಲ್ಲಿ ಗಾಡಿಗಳು ಹೋಗ್ತಾ ಇದೆ ಬರ್ತಾ ಇದೆ, ಒಂದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಯಾರು ಅಲ್ಲಿ ಪೊಲೀಸ್ ಅವರು, ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲಾರು ಹೋಗ್ತಾರೆ, ಎಲ್ಲಾರು ಬರ್ತಾರೆ, ಎಲ್ಲ ಜಾಮ್ ಆಗ್ಬಿಟ್ಟು ಎಲ್ಲಾರು ಅದನ್ನ ಯಾರು ನೋಡೋರು ಇರಲ್ಲ, ಸೂಪರ್ವೈಸ್ ಮಾಡೋರು ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೊಂದು ಸರ್ಕಾರ, ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡೋರು. ಅವ್ರೇನ್ ಮಾಡ್ತಾರೆ, ಒಬ್ಬರನ್ನ ಅಲ್ಲಿ ನೇಮಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಒಂದ್ಸಲ ಲೆಫ್ಟ್ ಅಲ್ಲಿ ಹೋಗೋರ್ನ ಕಳಿಸ್ತಾರೆ, ಒಂದ್ಸಲ ರೈಟ್ ಹೋಗೋರ್ನ ಕಳಿಸ್ತಾರೆ, ಒಂದ್ಸಲ ಹಿಂದೆ ಹೋಗೋಣ, ಒಂದು ಮುಂದೆ ಹೋಗೋಣ ಕಳಿಸ್ಬಿಟ್ಟು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದ್ ವೇಳೆ ಯಾರಾದ್ರೂ ತಪ್ಪಾಗಿ ಹೋದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಏನ್ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಅಂದ್ರೆ ಪೆನಾಲ್ಟಿ ಫೈನ್ ಹಾಕಿ ಅವ್ರದ ದುಡ್ಡು ತಗೊಳ್ಳೋದು ಏನೋ ಮಾಡ್ತಾರೆ. ಅದೇ ತರಾನೇ ಇಲ್ಲಿ ದುರ್ಗಾದೇವಿ ಏನ್ ಮಾಡ್ತಾರೆ, ಇಲ್ಲಿ ಭೌತಿಕ ಪ್ರಪಂಚದಲ್ಲಿರೋ ಪ್ರತಿಯೊಂದು ವ್ಯಕ್ತಿ ಯಾವಾದ್ರೂ ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಅವನ್ನ ದಂಡಿಸೋದಕ್ಕೆ ಈ ದುರ್ಗಾದೇವಿ ಅಲ್ಲಿ ಅವ್ರನ್ನ ಪೀನಲೈಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಫೈನ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನಾದ್ರೂ ಒಂದು ದಂಡ ಕೊಡ್ತಾ ಇರ್ತಾರೆ, ದಂಡ ಇಸ್ಕೊಂತಾ ಇರ್ತಾರೆ.
ಸೊ ನಾವು ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದ್ಕೊಂಡು ಭೌತಿಕ ಪ್ರಪಂಚದಲ್ಲಿ ಅನುಭವಿಸೋಣ ಅಂತ ನಾವು ಇಲ್ಲಿ ಬಂದಿದ್ದೀರಿ. ಇಲ್ಲಿ ಅನುಭವಿಸೋಣ ಅಂತ ನಾವು ನಾವು ಆ ಒಂದು ಉದ್ದೇಶದಲ್ಲಿ ನಾವು ಬಂದ್ರೆ ಇಲ್ಲಿ ನಾವು ಅನುಭವಿಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವ್ ಏನಾದ್ರೂ ಸ್ವಲ್ಪ ನಿಯಮಗಳಿಗೆ ದಾಟಿ ನಾವೇನಾದ್ರೂ ಕೆಲಸ ಮಾಡಿದ್ರೆ ಪೊಲೀಸ್ ಇರ್ತಾರೆ. ಆ ಪೊಲೀಸ್ ಯಾರು ಅಂದ್ರೆ ದುರ್ಗಾದೇವಿ. ತಪ್ಪು ಮಾಡಿದ್ರೆ ದುರ್ಗಾದೇವಿ ದಂಡಿಸ್ತಾರೆ. ಈಗ ಹೆಂಗೆ ನಾವು ತಪ್ಪು ಮಾಡಿದ್ರೆ, ಇವಾಗ ಕಳ್ತನ ಮಾಡಿದ್ರೆ ಅವನೇನ್ ಮಾಡ್ತಾರೆ ಪೊಲೀಸರು, ಹಿಡಿದು ಅವ್ನು ಒಳಗಡೆ ಹಾಕ್ತಾರೆ. ಬೇರೆಯವ್ರನ್ನ ಹೊಡೆಯಕ್ ಹೋದ್ರೆ ಹಿಡಿದು ಒಳಗಡೆ ಹಾಕ್ತಾರೆ. ಬೇರೆಯವ್ರನ್ನ ಬೈಯಕ್ ಹೋದ್ರೆ ಹಿಡಿದು ಒಳಗಡೆ ಹಾಕ್ತಾರೆ. ಆತರ ಒಬ್ರು ಅಧಿಕಾರಿ ಒಬ್ರು ಇದ್ದಾರೆ. ನೀನ್ ಹೇಳ್ದಂಗೆ ಅಧಿಕಾರಿ ಒಬ್ರು ಇದ್ದಾರೆ. ಅದೇ ತರನೇ ದುರ್ಗಾದೇವಿ ಭೌತಿಕ ಪ್ರಪಂಚಕ್ಕೆ ಅಧಿಕಾರಿ. ಸರ್, ನಮ್ಗೆಲ್ಲ ಪ್ರಶ್ನೆ ಬರ್ಬೋದು, ಯಾಕೆ ಈ ದುರ್ಗಾದೇವಿ ನಮ್ಮನ್ನ ಭಕ್ತಿ ಸೇವೆ ಮಾಡೋದಕ್ಕೆ ನಮ್ಮನ್ನ ತಡೆ ಮಾಡ್ತಾ ಇಲ್ಲ, ದಾರಿ ಕೊಡ್ತಾ ಇಲ್ಲ? ಯಾಕೆ ಇವಾಗ ಭಕ್ತರೆಲ್ಲ ಹೇಳ್ತಾರಲ್ಲ ಮಾಯಾ 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 ಅಂತ ಮಾಯಾಲ ಚಿಕ್ಕೊಂಡು ನಾವು ಮಾಯಾಲ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಪ್ರಭುಪಾದ ಹೇಳ್ತಾರೆ. ಈಗ ಒಂದ್ ಮನೆಯಲ್ಲಿ ಮಕ್ಳಿದ್ದಾರೆ. ಆ ಮಕ್ಕಳಿಗೆ ತಂದೆ ಸ್ಕೂಲ್ಗೆ ಹಾಕ್ತಾನೆ. ಸ್ಕೂಲ್ಗೆ ಹಾಕಿದ್ರೆ ಸ್ಕೂಲಲ್ಲಿರೋ ಪಾಠ ಹೇಳ್ಕೊಟ್ಟಿರೋದೆಲ್ಲ ಮಕ್ಕಳಿಗೆ ಮನೆಯಲ್ಲಿ ಬಂದು ರಿವಿಷನ್ ಮಾಡ್ಬೇಕು. ಅವ್ರಿಗೆ ಮತ್ತೆ ಹೇಳ್ಕೊಡ್ಬೇಕು, ಅವ್ರು ಪಾಠ ಹೇಳ್ಕೊಡ್ಬೇಕು. ಅದಕ್ಕೆ ತಂದೆ ಕೂತ್ಕೊಂಡು ಪಾಠ ಹೇಳ್ಕೊಟ್ರೆ ತಂದೆ ಮಾತು ಕೇಳಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ತಂದೆ ಒಬ್ಬರನ್ನ ಟ್ಯೂಷನ್ಗೆ ಟ್ಯೂಟರ್ನ ಕರ್ಕೊಂಡ್ ಬರ್ತಾರೆ. ಟ್ಯೂಷನ್ ಟೀಚರ್ನ ಕರ್ಕೊಂಡ್ಬಂದು ನೀವು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ತಂದೆ ಒಂದ್ ಸ್ವಲ್ಪ ಫ್ರೀಡಮ್ ಅಲ್ಲ, ಮಕ್ಕಳು ಅಂತ ಒಂದು ಪಾಸ ಇರುತ್ತೆ. ಅವ್ರು ಹೇಳಿದ ಮಾತು ಮಕ್ಕಳು ಕೇಳಲ್ಲ. ತಂದೆಗೂ ಸ್ವಲ್ಪ ಅವನು ಹೊಡಿಯೋದಕ್ಕೆ ಬೈಯೋದಕ್ಕೆ ಅವ್ರಿಗೆ ಮನ್ಸು ಬರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಟ್ಯೂಷನ್ ಟೀಚರ್ನ ಅಪಾಯಿಂಟ್ ಮಾಡ್ಬಿಟ್ಟು ನೀವು ಇವ್ರಿಗೆ ಹೇಳ್ಕೊಡಿ ಅಂತ ಹೇಳಿದ್ರೆ ಅವರು ಆ ಟ್ಯೂಷನ್ ಟೀಚರ್ ಏನ್ ಮಾಡ್ತಾರೆ, ಅವ್ರಿಗೆ ಅವ್ರ ಮಕ್ಳಲ್ವಲ್ಲ, ಅವ್ರ ಟೀಚರ್ ಕೆಲಸ ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡ್ತಾರೆ. ಆ ಉಪಾಧ್ಯಾಯರ ಕೆಲಸ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಅವ್ರನ್ನ ತಪ್ಪು ಮಾಡಿದ್ರೆ ದಂಡಿಸ್ತಾರೆ. ಅವರು ಹೇಳಿದ್ ಮಾಡ್ ಕೇಳಿದೆ ಅಂದ್ರೆ ಬೈತಾರೆ. 2 ಸಲ ಬೈತಾರೆ, 3 ಸಲ ಬೈತಾರೆ, 4ನೇ ಸಲ ಕಪಾಳ ಕೊಂಡ್ತಾರೆ. ಆತರ ಇಲ್ಲಿ ಟ್ರೈನ್ ಮಾಡ್ತಾ ಇದ್ದಾರೆ ದುರ್ಗಾದೇವಿ ನಮ್ಮನ್ನ ಇಲ್ಲಿ ಈ ಜೀವರಾಶಿಗಳನ್ನೆಲ್ಲರೂ ಈ ಭಕ್ತಿ ಸೇವೆನ ತಗೊಂಡಿರೋರ್ನ, ಕೃಷ್ಣ ಚೈತನ್ಯ ತಗೊಂಡಿರೋರ್ನೆಲ್ಲಾರನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾರೆ. ಯಾವ ತರ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದ್ರೆ, ಇಂಥ ಒಂದು ದಂಡನೆ ಕೊಡುವಾಗ ನಿಮ್ ಕೈಯಲ್ಲಿ ಇದನ್ನ ತಡೆಯೋಕ್ಕಾಗುತ್ತಾ ಅಂದ್ರೆ, ಈ ತರ ಎಷ್ಟೋ ಹಲವಾರು ಇದು ಶಿಕ್ಷೆಗಳು ನಾನು ಕೊಡ್ತಾ ಇರ್ತೀನಿ, ಟ್ರೈನಿಂಗ್ ಮಾಡ್ತಾ ಇರ್ತೀನಿ. ಅಂದ್ರೆ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಪರೀಕ್ಷೆ ಮಾಡ್ತಾನೆ ಇರ್ತೀನಿ. ಹಲವಾರು ಪರೀಕ್ಷೆಗಳು ನಾನು ಮಾಡ್ತಾ ಇರ್ತೀನಿ. ಆ ಪರೀಕ್ಷೆನಲ್ಲಿ ನಿನ್ ಕೈಯಲ್ಲಿ ಪಾಸ್ ಮಾಡಕ್ಕಾಗತ್ತಾ, ಅದರಿಂದ ನಿನ್ಗೆ ಹೊರಗಡೆ ಬರಕ್ಕಾಗತ್ತಾ ಅನ್ನೋದನ್ನ ಟೆಸ್ಟ್ ಮಾಡಿ ದುರ್ಗಾದೇವಿ ಏನ್ ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ. ಯಾರನ್ನ? ಆ ಜೀವಿಗಳನ್ನ, ಎಲ್ಲಾ ಜೀವಿಗಳನ್ನ ಅವ್ರ ಟೆಸ್ಟ್ ಅವ್ರಿಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಯಾಕೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ, ಎಲ್ಲಾ ಭಕ್ತರ ಕೈಲಿನೂ ಕೆಲವು ಕಷ್ಟಗಳು ಬಂದ್ರೆ ತಡ್ಕೊಳಕ್ ಆಗಲ್ಲ. ಮನೆಯಲ್ಲಿ ಗಂಡ ಕಾಟ ಕೊಡ್ಬೋದು, ಹೆಂಡತಿ ಕಾಟ ಕೊಡ್ಬೋದು, ಮಕ್ಕಳ ಕಾಟ ಕೊಡ್ಬೋದು. ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಜೀವಿಕ ಇದೆಲ್ಲ 3 ಕ್ಲೇಶಗಳಿದೆಯಲ್ಲ, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಈ 3 ಕ್ಲೇಶಗಳಿಂದ ನಮ್ ಕೈಲಿ ಕೆಲವು ಟೈಮಲ್ಲಿ ತಡ್ಕೊಳಕ್ ಆಗಲ್ಲ. ಅದಕ್ಕೆ ಈ ತರ ಎಲ್ಲ ಶಿಕ್ಷೆ ಕೊಟ್ರೆ ನಿಮ್ ಕೈಲಿ ತಡ್ಕೊಳಕ್ ಆಗುತ್ತಾ ಅಂತ ಮಾಯಾದೇವಿ ಟೆಸ್ಟ್ ಮಾಡ್ತಾರೆ. ಆ ಒಂದು ಕೆಲಸ ಯಾರೋ ಕೃಷ್ಣ ಇವ್ರು ಕೊಟ್ಟಿದ್ದಾರೆ, ದುರ್ಗಾದೇವಿ. ಆಕ್ಚುಲ್ ಆಗಿ ದುರ್ಗಾದೇವಿ ನಮ್ಮನ್ನೇನ್ ತಡಿತಾ ಇಲ್ಲ. ಒಂದು ವಿಧದಲ್ಲಿ, ಒಂದು ದೃಶ್ಯದಲ್ಲಿ ನೋಡಿದ್ರೆ ಅವ್ರು ನಮ್ಮನ್ನ ತಡಿತಾ ಇದ್ದಾರೆ. ಆದ್ರೆ ನಿಜವಾಗಿ ಅದರಲ್ಲಿ ಆಳವಾಗಿ ನಾವು ಯೋಚನೆ ಮಾಡಿದ್ರೆ ದುರ್ಗಾದೇವಿ ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದೆ. ಇಂಥ ಒಂದು ಪರೀಕ್ಷೆ, ನೀನ್ ಭಕ್ತಿ ಸೇವೆ ಮಾಡ್ತಾ ಇದೀಯಾ, ಭಕ್ತಿ ಸೇವೆ ನೀನ್ ಮಾಡ್ತಾ ಇದೀಯಾ, ಭಕ್ತಿ ಸೇವೆ ಮಾಡುವಾಗ ಮಾಯಾ ಏನೋ ಕೆಲವು ಅಡಚಣೆಗಳು ಬರ್ತವೆ. ಈಗ ಕ್ಲಾಸ್ಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮಳೆ ಬರ್ತಾ ಇದೆ, ಅಡಚಣೆ. ಅಧಿದೈವಿಕ, ಭಗವಂತ ಮಳೆ ಬೀಳಿಸ್ತಾ ಇದ್ದಾನೆ, ಏನ್ ಮಾಡೋದಪ್ಪ, ಹೋಗೋದ ಬೇಡ, ಮಳೆ ಬೇರೆ ಬೀಳ್ತಾ ಇದೆ, ಹೋದ್ರೆ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ, ನಾಳೆ ಜ್ವರ ಬಂದ್ರೆ ಕಷ್ಟ, ಅಡಿಗೆ ಬೇರೆ ಮಾಡ್ಬೇಕು, ವ್ಯಾಪಾರಕ್ಕೆ ಹೋಗ್ಬೇಕು, ಯೋಚನೆ ಮಾಡ್ಕೊಂಡು ಅದೊಂದು ಅಡಚಣೆ. ಉದಾಹರಣೆಗೆ ಹೇಳ್ತಾರೆ. ಇನ್ನೊಂದು ಅಡಚಣೆ ಏನು ಅಂತ ಹೇಳಿದ್ರೆ ನೋಡಿ, ಈ ತರ ಬರ್ತಾರೆ, ಅದೊಂದು ಅಡಚಣೆ. ಮಕ್ಕಳು ಈ ತರ ಬರ್ತಾ ಇರ್ತಾರೆ, ಅದೊಂದು ಅಡಚಣೆ. ಇನ್ನೊಂದು ಬೇರೆ ಬೇರೆ ಅಡಚಣೆಗಳು ಏನು ಅಂತ ಹೇಳಿದ್ರೆ, ಈಗ ಒಂದು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಹೋಗ್ಬೇಕು, ನೆಂಟರು ಬಂದ್ಬಿಟ್ರು ಮನೆಗೆ, ನೆಂಟರನ್ನ ಬಿಡದ, ಜನ್ಮಾಷ್ಟಮಿಗೆ ಹೋಗೋದ, ನೆಂಟರನ್ನ ಬಿಡದ, ಇದೊಂದು ಅಡಚಣೆ. ಆಮೇಲೆ ಇನ್ನೊಂದು, ಕೆಲವು ಮನೆಗಳಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಇರುತ್ತೆ, ಪಾಪ ದುಡ್ಡು ಕಡಿಮೆ ಇರುತ್ತೆ, ಅಂತ ಅವ್ರನ್ನ ಈ ತರ ದುಡ್ಡಿಲ್ದಿರ ಟೆಸ್ಟ್ ಮಾಡ್ತಾರೆ ಭಗವಂತ.
ದುಡ್ಡಿಲ್ದಿರ ಅಮ್ಮ ಹತ್ರ ಹೋಗು, ಅಮ್ಮ ಕರೀತಾರೆ ಹೋಗು. ಸೊ ಅಲ್ಲೇನ್ ಮಾಡ್ತಾರೆ, ಅವ್ರಿಗೆ ಈ ತರ ಒಂದು ಅಡಚಣೆ ಕೊಡ್ತಾರೆ. ಇನ್ನು ಕೆಲವ್ರಿಗೆ ಏನ್ ಮಾಡ್ತಾರೆ, ದುಡ್ಡು ಜಾಸ್ತಿ ಇರುತ್ತೆ ಆದ್ರೆ ಗುಡಿಗೆ ಹೋಗಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ. ಅವ್ರಿಗೆ ಆತರ ಅವ್ರಿಗೆ ಏನ್ ಅಡಚಣೆ ಕೊಡ್ತಾರೆ ಅಂದ್ರೆ ಸ್ವಲ್ಪ ತಿನ್ನೋದು ಜಾಸ್ತಿ ಇರೋದು, ಹೊರಗಡೆ ಸುತ್ತೋದು, ಸ್ನೇಹಿತರ ಜೊತೆ ಸುತ್ತೋದು, ಆಮೇಲೆ ಸಿನಿಮಾಗಳಿಗೆ ಹೋಗೋದು, ಮಾಲ್ಗಳಿಗೆ ಹೋಗೋದು, ಊರು ಸುತ್ಕೊಂಡಿರೋದು, ಯಾವಾಗ್ಲೂ ಎಲ್ಲಾ ಊರಿಗೂ ಸುತ್ಕೊಂಡಿರೋದು. ಸೊ ಇದು ಸರ್ಕಸ್ಗೆ ಹೋಗೋದು, ಮತ್ತೆ ಎಕ್ಸಿಬಿಷನ್ಗೆ ಹೋಗೋದು. ಇಂಥ ಅಡಚಣೆಗಳು ಬೇಕಾದಷ್ಟು ಅಡಚಣೆಗಳು ಇರುತ್ತೆ. ಇಂಥದ್ದು ಎಷ್ಟೋ ಅಡಚಣೆಗಳು, ಒಂದು ಎರಡಲ್ಲ, ಹಲವಾರು ಅಡಚಣೆಗಳು ಬರ್ತಾನೆ ಇರುತ್ತೆ. ಕೆಲವರು ಭಕ್ತಿ ಸೇವೆ ಮಾಡೋದಕ್ಕೆ ಇಷ್ಟ ಇರುತ್ತೆ, ಆದ್ರೆ ಮನೆಯಲ್ಲಿ ತೊಂದರೆ ಇರುತ್ತೆ. ಇಂಥ ಒಂದು ಅಡಚಣೆ ಕೊಡ್ತಾರೆ. ಈ ತರ ಪರೀಕ್ಷೆ ಮಾಡ್ತಾ ಇರ್ತಾರೆ. ನಾವು ಜಪ ಮಾಡ್ತಾ ಇರ್ತೀರಿ, ಯಾರೋ ಒಬ್ರು ಫೋನ್ ಕಾಲ್ ಮಾಡ್ತಾರೆ, ಮತ್ತೆ ಯಾರೋ ಒಬ್ರು ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಮಾಡು, ಇದು ಮಾಡು. ಇಂಥ ಅಡಚಣೆಗಳು ಬರ್ತಾ ಇರುತ್ತೆ. ಇಂಥ ಅಡಚಣೆಗಳು, ಇದು ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು, ಇನ್ನ ದೊಡ್ಡ ಅಡಚಣೆಗಳೆಲ್ಲ ಬರ್ತಾ ಇದೆ. ಕೆಲವರು ಭಕ್ತರಿಗೆಲ್ಲ ಪ್ರಚಾರ ಮಾಡುವಾಗ ಅಡಚಣೆ ಬರ್ತಾರೆ. ಇಲ್ಲಿ ಮಾಡ್ಬೇಡ, ಅಲ್ಲಿ ಮಾಡ್ಬೇಡ, ಇಲ್ಲಿ ಮಾಡು, ಇವ್ರ ಹತ್ರ ಹೋಗು, ಅವ್ರ ಹತ್ರ ಹೋಗು. ಇಂಥ ಅಡಚಣೆಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ದುರ್ಗಾದೇವಿ ನಮಗೆ ಇಂಥ ಅಡಚಣೆಗಳು ಬಂದ್ರೆ ಅದನ್ನ ತಡ್ಕೊಳ್ಳೋಷ್ಟು ಶಕ್ತಿ ನಿನ್ನ ಹತ್ರ ಇದೆಯಾ ಅಂತ ಟೆಸ್ಟ್ ಮಾಡ್ತಾ ಇರ್ತಾರೆ. ಅವಾಗ ಭಗವಂತ ಏನ್ ಮಾಡ್ತಾನೆ, ಯಾರು ನನಗೆ ಸಂಪೂರ್ಣವಾಗಿ ಪ್ರಪದ್ಯಂತೆ ಶರಣಾಗತಿ ಒಂದು ತರ. ಅಂದ್ರೆ ಶರಣಾಗತಿ ಅಂದ್ರೆ ಏನು, ಕೃಷ್ಣ ಅವ್ರ ಪಾದನ ಇಟ್ಕೊಂಡು, ತಿರುಪಾದನ ಇಟ್ಕೊಂಡು, ತಾಮರ ಪಾದನ ಇಟ್ಕೊಂಡು ನಾನು ಶರಣಾಗತಿ ಆಗ್ಬಿಟ್ಟೆ ಅಂದ್ರೆ ಕೃಷ್ಣ ಒಪ್ಪಲ್ಲ. 16 ರೌಂಡ್ಸ್ ನಾಮ ಜಪ, ಕಡಿಮೆ 16 ರೌಂಡ್, ಅದಕ್ಕೆ ಮೇಲೆ 25, 30 ರೌಂಡ್, 32 ರೌಂಡ್ ಜಪ, ನಾಮ ಜಪ ಮಾಡ್ತಾ ಇರ್ಬೇಕು. ಅಪರಾಧಗಳು ಮಾಡಬಾರ್ದು. ಆಮೇಲೆ ಇನ್ನೊಂದು, ಒಬ್ಬ ಭಕ್ತ ಬಂದು ಅವನು ಕರೆಕ್ಟ್ ಆಗಿ ಅವನು ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, 2ನೇ ಅಧ್ಯಾಯದಲ್ಲಿ 60ನೇ ಶ್ಲೋಕದಿಂದ 72ನೇ ಶ್ಲೋಕವರೆಗೂ ಹೋದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ಆ ಸ್ಟೇಜ್ ಅಲ್ಲಿ ಇದ್ದೀರಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. 2ನೇ ಅಧ್ಯಾಯದಲ್ಲಿ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಅಹಂಕಾರ ಬಿಡ್ಬೇಕು ಅಂತ ಹೇಳಿದ್ದಾರೆ, ಇಂದ್ರಿಯಗಳನ್ನ ನಾವು ಕಟ್ಟಿಟ್ಟಾಗಿ ಇಟ್ಕೊಬೇಕು ಅಂತ ಹೇಳಿದ್ದಾರೆ, ಮತ್ತೆ ನಮ್ಮ ಎಲ್ಲಾ ಸೇವೆಗಳನ್ನ ಭಗವಂತನ ಸೇವೆಗೋಸ್ಕರ ನಾವು ಬಳಸಾರ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ತರ ಭಗವಂತನಿಗೆ ಶರಣಾಗತಿ ಆಗ್ಬೇಕಂದ್ರೆ ಪ್ರತಿಯೊಂದು ಎಲ್ಲಾ ಬಿಟ್ಟು ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಅಷ್ಟು ಧೈರ್ಯ ತಾಕತ್ ಇದೆಯಾ ನಿಮ್ಗೆ ಅಂತ ಭಗವಂತ ಕೇಳ್ತಾರೆ. ತಾಕತ್ ಮಾಡ್ಕೊಳ್ಳೋಕೆ ಇದೆ ಸತ್ಸಂಗನೇ. ಭಗವದ್ಗೀತಾ ಓದ್ಬೇಕು, ಭಾಗವತ ಓದ್ಬೇಕು, ನಾಮ ಜಪ ಮಾಡ್ಬೇಕು. ನಿದ್ದೆ ಮಾಡ್ತಾ ಇದ್ರೆ ಕೂಡ ಭಗವಂತನ ನಾಮ ಜಪ ಹೇಳ್ತಾರೆ. ಒಂದ್ಸಲ ಅರ್ಜುನಿಗೆ ಗುಡಕೇಶ ಅಂತ ಹೆಸರು. ಅರ್ಜುನ್ಗೆ ಗುಡಕೇಶ ಅಂದ್ರೆ ನಿದ್ರೇನೆ ಜಯಿಸಿರೋನು, ನಿದ್ದೆನೆ ಮಾಡಲ್ಲ. ಒಂದಿನ ಯಾರೋ ದುರ್ಯೋಧನ ಯಾರೋ ಗೊತ್ತಿಲ್ಲ, ಇವನೇನಪ್ಪ ಇವನು ನಿದ್ದೆ ಏನೋ ಗುಡಕೇಶ ಅಂತ ಹೇಳ್ತಾರಲ್ಲ, ಹೋಗಿ ನೋಡೋಣ ಅಂತೇಳಿ ಅವ್ನ ಕ್ಯಾಂಪ್ಗೆ ಹೋಗಿದ್ದಾರೆ. ಅವ್ನ ಕ್ಯಾಂಪ್ಗೆ ಹೋಗಿ ಚೆಕ್ ಮಾಡಿದ್ರೆ ನಿದ್ದೆ ಮಾಡ್ಕೊಂಡೆ ಅವ್ನು ಭಗವಂತನ ನಾಮ ಹೇಳ್ಕೊಂಡೆ, ಅವನ ಕೃಷ್ಣ 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 ಅಂತ ಹೇಳ್ಕೊಂಡೆ. ಆ ತರ ನಮ್ಮ ಸ್ಮರಣೆ, ನಮ್ಮ ಚೈತನ್ಯ ಅವರು ಇದರಲ್ಲಿ ಲೀನ ಆಗ್ಬಿಡ್ಬೇಕು. ಭಗವಂತನ ಸೇವೆನಲ್ಲಿ ಲೀನ ಆಗ್ಬಿಡ್ಬೇಕು. ಆತರ ಲೀನ ಆಗ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಭಗವಂತನ ಇದು ಗೀತೆ ಉಪನ್ಯಾಸಗಳು, ಭಾಗವತ ಉಪನ್ಯಾಸಗಳು, ಭಕ್ತರ ಜೊತೆ ಸಾಂಗತ್ಯ, ಭಕ್ತರ ಜೊತೆ ಸೇವೆ, ವಿನಯ ಆಗಿರ್ಬೇಕು. ಭಕ್ತರನ್ನ ಅಪರಾಧ ಮಾಡಬಾರ್ದು. ನಮ್ ಕೆಲಸ ಏನೋ, ನಮ್ ಸೇವೆ ಏನೋ ಅದ್ ಮಾತ್ರ ನೋಡ್ಕೊಂಡು ಬರ್ತಾ ಇರ್ಬೇಕು. ಯಾಕಂದ್ರೆ ಒಂದ್ ಜಾಗಕ್ಕೆ ಹೋದ್ಮೇಲೆ ಹಲವಾರು ಪ್ರಶ್ನೆಗಳಿರುತ್ತೆ, ಹಲವಾರು ಇದಿರುತ್ತೆ, ತೊಂದರೆಗಳಿರುತ್ತೆ. ಒಬ್ಬೊಬ್ರು ಒಂದೊಂದ್ ತರ, ಎಲ್ರು ಒಂದೇ ತರ ಇರಲ್ಲ, ಎಲ್ಲಾ ಭಕ್ತರು ಒಂದೇ ತರ ಇರಲ್ಲ. ಒಬ್ಬೊಬ್ರು ಒಂದೊಂದ್ ತರ ಭಕ್ತರಾಗಿರ್ತಾರೆ. ಅದಕ್ಕೆ ಅವ್ರಿಗೆ ತಕ್ಕಂತೆ ನಾವು ಅವ್ರದಲ್ಲಿ ಏನ್ ಒಳ್ಳೇದಿದೆಯೋ ಅದು ಮಾತ್ರ ತಗೊಂಡು ನಮ್ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ ಕಾನ್ಸಂಟ್ರೇಷನ್ ಹೆಂಗಿರ್ಬೇಕಂದ್ರೆ, ನಾವ್ ಬಂದ ಕೆಲಸ ಏನು ಆ ಕೆಲಸ ನೋಡ್ಕೊಂಡು ಹೋಗ್ಬೇಕು. ನಮ್ ಜೀವನದಲ್ಲಿ ನಮ್ಮ ಗಮ್ಯ ಏನು, ನಮ್ ಗಮ್ಯ ಏನು, ಭಗವಂತನ ಪ್ರೇಮನ ಪಡಿಬೇಕು. ಅದನ್ನ ಮಾತ್ರ ನಾವು ನೋಡ್ಬೇಕೇ ಹೊತ್ತು ಬೇರೆ ಯಾರು ಏನೇನೋ ಹೇಳ್ತಾರೆ ಅಂತ ನಾವು ಕೇಳ್ಬೇಕು. ಸೊ ಈ ತರ ಇರುವಾಗ ನನಗೆ ನೀವು ಶರಣಾಗತಿ ಆಗ್ಬಿಟ್ರೆ ನಾನೇನ್ ಮಾಡ್ತೀನಿ, ದುರ್ಗಾದೇವಿ ನನ್ನ ತಂಗಿ ತಾನೆ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಅಮ್ಮ ನಿನ್ ಕಳಿಸ್ಬಿಡಮ್ಮ, ಅವ್ರನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಇನ್ನೇನ್ ಕಷ್ಟಕೋಬೇಡ ಅಂತ. ಅವ್ರೇನ್ ಮಾಡ್ತಾರೆ, ತಕ್ಷಣ ಕೃಷ್ಣ ಅವ್ರಿಗೆ ಕರುಣೆ ಕೊಟ್ಬಿಡ್ತಾರೆ. ತಕ್ಷಣ ಅವ್ರಿಗೆ ಮೊಬೈಲ್ ನಂಬರ್ ಅಲ್ಲಿ ಅವ್ರಿಗೆ ನಂಬರ್ ಕಾಲ್ ಮಾಡ್ತಾರೆ. ಚೆನ್ನಾಗಿರೋದು ನೆನೀತೀವಿ. ಆದ್ರೆ ಕೃಷ್ಣನ್ ನೆನೆದಾಗ ಯಾವಾಗ ದುರ್ಗಾದೇವಿನ ನಮ್ಗೆ ಒಳ್ಳೇದ್ ಮಾಡ್ತಾಳೆ, ಆ ದುರ್ಗಾದೇವಿ ಹೆಸರು ಹೇಳ್ಕೂಡ. ದುರ್ಗಾದೇವಿ ಯಾರು ಕಂಟ್ರೋಲ್ ಅವ್ರ? ಕೃಷ್ಣನ್ ಕಂಟ್ರೋಲ್ ಇದ್ರೆ ದುರ್ಗಾದೇವಿಗೆ ಸಂತೋಷ ಆಗ್ಬಿಡ್ತಲ್ಲ. ಹೇಳ್ಬೋದಾ ಹೇಳ್ಬಾರ್ದು? ಮನೆಯಲ್ಲಿ ಪತ್ರಿಕೆ ಕೊಡಕ್ ಬರ್ತಾರೆ, ಅಣ್ಣ ದೊಡ್ಡವರು,
ತಂಗಿನೂ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಅಣ್ಣನ್ ಬಿಟ್ಬಿಟ್ಟು ತಂಗಿಗೆ ಮಾತ್ರ ಪತ್ರಿಕೆ ಕೊಟ್ಬಿಟ್ಟು ನೀನ್ ಅಣ್ಣನ್ಗೆ ಹೇಳ್ಬಿಡಮ್ಮ ಅಂದ್ರೆ ಅಣ್ಣನ್ಗೆ ಹೆಂಗಿರುತ್ತೆ, ತಂಗಿಗೆ ಹೆಂಗಿರುತ್ತೆ, ಬೇಡ ಮೊದಲು ನಮ್ಮ ಅಣ್ಣನ್ ಕೊಡು, ದೊಡ್ಡವರವರ ಮನೆಯಲ್ಲಿ ಅವ್ರು ಕೊಡೋದು ಆತರ. ಅವ್ರಿಗೆ ಶರಣಾಗತಿ ಆಗ್ಬಿಟ್ರೆ ಬೇರೆ ಯಾರಿಗೂ ಶರಣಾಗತಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಯಾರು ಏನು ನಿಮ್ಮ ಇದ್ ಮಾಡಲ್ಲ. ಅವ್ರು ಏನಪ್ಪಾ ನಾವು ನನ್ನ ಹೆಸರೇ ಹೇಳ್ತಾ ಇಲ್ಲ, ನನ್ ಭಕ್ತಿ ಮಾಡ್ತಾ ಇಲ್ಲ, ಅದೆಲ್ಲ ಏನೋ ತಿಳ್ಕೊಳ್ಳಿ. ಯಾಕಂದ್ರೆ ಅವ್ರೆಲ್ರೂ ಸೇರಿ ಭಗವಂತನ್ನೇ ಇದ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಭಗವಂತನ ಪಾದಕ್ಕೆ ಶರಣಾಗತಿ ಆಗ್ತಾ ಇದ್ದಾರೆ ಎಲ್ರು. ಮುಖ್ಯವಾಗಿ ದುರ್ಗಾದೇವಿ ತುಂಬಾ ತುಂಬಾ ಹಿರಿಯ ಭಕ್ತರು ಅವರು, ಭಗವಂತನಿಗೆ ತುಂಬಾ ಶುದ್ಧ ಭಕ್ತರು ದುರ್ಗಾದೇವಿ. 5ನೇ ಸ್ಕಂದದಲ್ಲಿ ಭಾಗವತಮಲ್ಲಿ ಇದೇ ಕ್ವಶನ್ ಒಬ್ರು ಕೇಳಿದ್ದಾರೆ. ಈ ನೀನ್ ಕೇಳಿದ ಪ್ರಶ್ನೆ ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಯಾರು ಒಬ್ಬ ಭಗವಂತನ ಇದು ಅರ್ಜುನನ ಮಾತಿಗೆ ಹೇಳಕ್ ಬಂದು, ಅರ್ಜುನನ 1ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಒಂದು ಬರುತ್ತೆ. ಅದು ಅವಾಗ ಅದು ಅರ್ಜುನ ಬಂದು ಈ ನನ್ನ ದ್ರೋಣಾಚಾರ್ಯನ ಯಾರನ್ನ ಭೀಷ್ಮನೆಲ್ಲ ನಾನು ವಧ ಮಾಡಲ್ಲ, ಆಮೇಲೆ ಈ ಲಕ್ಷಾಂತರ ಸೈಲೆಂಟ್ ಆಗಿರ್ಬೇಕು, ಏನ್ ಮಾತಾಡೋದು. ಸೊ ಲಕ್ಷಾಂತರ ಜನನೆಲ್ಲ ನಾನು ಸಾಯಿಸ್ಬಿಟ್ಟು ನಾನು ರಾಜನಾಗಿರ್ಬೇಕಾ, ಇವ್ರನ್ನೆಲ್ಲ ನಾನು ಸಾಯಿಸೋದ್ ಬೇಡ ಅಂತೇಳಿ ಒಬ್ಬ ಕರುಣೆ ತೋರಿಸ್ತಾರ ಅವ್ರ ಮೇಲೆ. ಅರ್ಜುನ ಕರುಣೆ ತೋರಿಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕರುಣೆ ತೋರಿಸೋದನ್ನು ಸರಿಯಾದ ವ್ಯಕ್ತಿ ಮೇಲೆ ಸರಿಯಾದ ಒಂದು ತೀರ್ಮಾನ ತಗೋಬೇಕು. ಎಲ್ರ ಮೇಲೂ ಕರುಣೆ ತೋರಿಸ್ಬಾರ್ದು. ಎಲ್ರ ಮೇಲೂ ಕರುಣೆ ತೋರಿಸ್ಬಿಟ್ರೆ ಅವರು ದುರ್ವಿನಿಯೋಗ ಮಾಡ್ಕೊಂಡ್ಬಿಡ್ತಾರೆ ಅದನ್ನ. ಅದಕ್ಕೆ ಯಾರ ಮೇಲೆ ಕರುಣೆ ತೋರಿಸ್ಬೇಕು ಅವ್ರ ಮೇಲೆ ಮಾತ್ರ ಕರುಣೆ ತೋರಿಸ್ಬೇಕು. ನೋಡ್ಕೊಂಡು ಯೋಚನೆ ಮಾಡ್ಕೊಂಡು, ಇಲ್ಲಾಂದ್ರೆ ಭಕ್ತರ ಹತ್ರ ನಾವು ಡಿಸ್ಕಷನ್ ಮಾಡ್ಕೊಂಡು ನೋಡಿ ಎಲ್ರ ಮೇಲೆ ಯಾಕಂದ್ರೆ ಇಲ್ಲಿ ಅರ್ಜುನ ತೋರಿಸ್ತಾರ ಕರುಣೆ ತಪ್ಪಾದ ಕರುಣೆ. ಆ ತರ ಕರುಣೆ ನಾವು ತೋರಿಸ್ಬಾರ್ದು. ಯಾಕಂದ್ರೆ ಅವ್ರ ಅಧರ್ಮದ ಮಾಡಿರೋದು, ಟ್ಯಾಕ್ಸು ಇದು ಕಾನೂನು ಪ್ರಕಾರ ಅವರು ಅವರ ಜನರ ಹತ್ರ ಇದು ಅವ್ರನ್ನ ಬೈದು ಅವ್ರನ್ನ ಹಿಂಸೆ ಮಾಡಿ ಟ್ಯಾಕ್ಸ್ ತಗೊಂಡಿದ್ದಾನೆ ದುರ್ಯೋಧನ. ಅದೇ ತರ ಎಲ್ಲರಿಗೂ ಹಿಂಸಾಚಾರ ಮಾಡಿದ್ದಾನೆ ಎಲ್ಲ ಜನಗಳಿಗೆ. ಅಂತವ್ರಿಗೆ ನಾವು ಅಂತವ್ನ ಯಾಕೆ ಬಿಡ್ಬೇಕು ಅಂತ ಕೃಷ್ಣ ಅಂತವ್ರನ್ನ ವಧ ಮಾಡು. ಅಧರ್ಮ ಅಯೋಗ್ಯ ಅಧರ್ಮದಲ್ಲಿ ನಡೆಯುವ ಒಬ್ಬೊಬ್ಬ ವ್ಯಕ್ತಿನೂ ನೀನು ಅವ್ರನ್ನ ವಧ ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅದೇ ಅರ್ಜುನ ಅವಾಗ ಮನಸ್ಸು ಬರ್ತಾ ಇಲ್ಲ. ಅಯ್ಯೋ ನಮ್ಮ ಅಣ್ಣ, ನಮ್ಮ ದಾಯಾದಿಗಳು, ನಮ್ಮ ಗುರು, ನಮ್ಮ ದ್ರೋಣಾಚಾರ್ಯ, ನಮ್ಮ ಭೀಷ್ಮ ಪಿತಾಮಹ, ನನ್ನ ತಾತ ಅಂತ ಅವ್ರಿಗೆ ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದೆ ಅಂತ ಕರುಣೆ ತೋರಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಪ್ರಭುಪಾದ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಅರ್ಜುನ ಬಂದು ದೇವತೆಗಳಿಗೆ ಸಮಾನ, ಆದ್ರೆ ದೇವತೆಗಳಿಗೆ ಸಮಾನ ಆದ್ರೇನು ದೇವತೆಗಳೆಲ್ಲ ಭಕ್ತರೆ, ಎಲ್ಲ ದೇವತೆಗಳೆಲ್ಲ ಭಕ್ತರೆ. ಆದ್ರೆ ಯಾರು ಒಬ್ಬ ವ್ಯಕ್ತಿ ಭಗವಂತನಿಗೆ ಭಕ್ತನಾಗಿರ್ತಾನೋ, ಆಗದೆ ಇರ್ತಾನೋ, ಭಗವಂತನಿಗೆ ಭಕ್ತನ ಆಗೇ ಇರ್ತಾನೋ ಅವನಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತ ಅವನಿಗೆ ಬೆಲೆನೇ ಇಲ್ಲ. ದೇವತೆಗಳಿಗೆ ನೀವು ಭಕ್ತರಾಗಿರ್ಬೋದು, ಇಲ್ಲ ಅಂತ ಇಲ್ಲ, ಬೇಡ ಅಂತಿಲ್ಲ. ದೇವತೆಗಳಿಗೆ ಗೌರವ ಕೊಡ್ಬೋದು, ಮರ್ಯಾದೆ ಕೊಡ್ಬೋದು, ಅವ್ರನ್ನ ಗುರು ತರ ನಾವು ಅವ್ರನ್ನ ಪೂಜೆ ಮಾಡ್ಬೋದು. ಆದ್ರೆ ಭಗವಂತನಿಗೆ ಸೇವೆ ಮಾಡಿದ್ರೆ, ಭಗವಂತನಿಗೆ ಭಕ್ತನಾಗದೇ ಇದ್ರೆ ಅವ್ನ್ ಭಕ್ತನೇ ಅಲ್ಲ. ಅವ್ನಿಗೆ ಏನು ಪ್ರಯೋಜನ ಇಲ್ಲ, ಉಪಯೋಗನೇ ಇಲ್ಲ. ಅವ್ನ್ ಖಂಡಿತ ಇಲ್ಲಿ ಕಷ್ಟ ಪಡ್ಬೇಕಾಗಿದೆ. ದೇವತೆಗಳ ಕೊಡೋ ವರಗಳೆಲ್ಲ ಎಂತದ್ದು ಅಂದ್ರೆ ತಾತ್ಕಾಲಿಕವಾದದ್ದು. ತಕ್ಷಣ ಕೊಡ್ತಾರೆ, ಆಮೇಲೆ ತಿರ್ಗಾ ನಿಮ್ಗೆ ರೆಡಿಯಾಗಿರುತ್ತೆ, ಹಿಂದ್ಗಡೆ ಕತ್ತಿ ರೆಡಿಯಾಗಿರುತ್ತೆ. ಫಸ್ಟ್ ಹಲ್ವಾ ಕೊಡ್ತಾರೆ, ತಿರುನಲ್ವೇಲಿ ಹಲ್ವಾ ಕೊಟ್ಬಿಟ್ಟು ಅದೆಲ್ಲ ತಿಂದಾದ್ಮೇಲೆ ಹಿಂದೆ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ಕತ್ತಿ ನಮ್ ಕಾಲ್ ಚುಚ್ಕೊಳುತ್ತೆ. ಆತರ ಅವ್ರು ಕೊಡೋದು ತಾತ್ಕಾಲಿಕವಾದ್ದು. ಆದ್ರೆ ನಿರಂತರವಾದ ಒಂದು ವರ ಕೊಡ್ಬೇಕು ಅಂದ್ರೆ, ನಿರಂತರವಾದ ಸಂತೋಷ ಬೇಕು ಅಂದ್ರೆ ಭಗವಂತನಿಗೆ ಶರಣಾಗತಿ ಆದ್ರೆ ನಿರಂತರವಾದ ಸಂತೋಷ ನಾವು ನೋಡ್ಬೋದು. ಯಾಕಂದ್ರೆ ಈ ದೈವಲೋಕಗಳೆಲ್ಲಾನು ಶಾಶ್ವತವಾದಲ್ಲ, ಎಲ್ಲ ತಾತ್ಕಾಲಿಕವಾದ ಅಶಾಶ್ವತ ಅದೆಲ್ಲ. ಅದಕ್ಕೆ ಇಲ್ಲ ಭಗವಂತ ನನಗೆ ಶರಣಾಗತಿ ಆಗು, ನನಗೆ ಶರಣಾಗತಿ ಆಗ್ಬಿಟ್ರೆ ನಾನು ಈ ಒಂದು ಸಮಸ್ಯೆಗಳಿಲ್ಲ, ಎಲ್ಲಾ ಸಮಸ್ಯೆಗಳಿಂದ ನಾನು ಬಿಡುಗಡೆ ಮಾಡ್ತೀನಿ. ಆದ್ರೆ ಇದು ಅಷ್ಟು ಈಸಿ ಅಲ್ಲ ಅಂತ ಕೂಡ ಕೃಷ್ಣನೇ ಹೇಳ್ತಾ ಇದ್ದಾರೆ. ನನ್ನ ಶಕ್ತಿ ದೈವಿ ಶಕ್ತಿ, ಇದು ಸಾಧಾರಣ ಶಕ್ತಿ ಇಲ್ಲ, ದೈವಿ ಶಕ್ತಿ ಇದು, ನನ್ನ ಶಕ್ತಿನೇ ಇದು. ಆದ್ರೆ ನೀನು ನನಗೆ ಶರಣಾಗತಿ ಆಗ್ಬಿಟ್ರೆ ನಾನು ಈಸಿಯಾಗಿ ನಾನೇನ್ ಮಾಡ್ತೀನಿ, ಈ ಘಟ್ಟದಿಂದ ನಿನ್ನ ಪಾರ್ ಮಾಡ್ಬಿಡ್ತೀನಿ, ಪಾರ್ ಮಾಡ್ಬಿಡ್ತೀನಿ ಅಂತ ಈ ಶ್ಲೋಕದಲ್ಲಿ 15ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆದ್ರೆ 4 ಗುಂಪುಗಳ 4 ತರಗತಿಯಾದ ಜನ ಬಂದು ಭಗವಂತನಿಗೆ ಶರಣಾಗತಿ ಆಗಲ್ಲ. ಅದು ಗುಣಗಳು, ಅದು ನೀವ್ ಹೇಳ್ದಂಗೆ ಅದೇ ಗುಣಗಳು ಇರ್ತೇವೆ ಅವ್ರ. ಅವ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮೂರ್ಖರು. ಅದೇ ದುಷ್ಕೃತಿನ ನಮಾಮ್ ದುಷ್ಕೃತಿನ ಮೂಢ. ದುಷ್ಕೃತಿನ ಅಂದ್ರೆ ಮಿಸ್ಕ್ರಿಯನ್ಸ್, ತಪ್ಪು ಮಾಡೋರು. ಆ ತಪ್ಪು ಮಾಡೋರು 4 ಬಗೆಯಾದ ಜನ ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಮೂಢರು, ಮತ್ತೆ
ಮಾನವ ಜನ್ಮದಲ್ಲೇ ನೀಚರು, ಮಾನವ ಜನ್ಮದಲ್ಲಿ ನೀಚರು, ಅವ್ರಿಗಿಂತ ನೀಚರು, ನೀಚರು. ಆಮೇಲೆ ಯಾರ ಜ್ಞಾನ ಬಂದು ಮಾಯಾ ಅಪಹೃತ ಮಾಡ್ಕೊಂಡಿರುತ್ತೆ, ಕಳ್ತನ ಮಾಡ್ಕೊಂಡಿರುತ್ತೆ ಅವರು. ಅದಾದ್ಮೇಲೆ ಅಸುರ ಭಾವ, ಅಸುರರು. ಈ 4 ಗುಂಪು ಇದಾರಲ್ಲ, ಈ 4 ತರಗತಿ ಅವರು ನನಗೆ ಶರಣಾಗತಿ ಆಗದೇ ಇಲ್ಲ ಅಂತ ಭಗವಂತನೇ ಹೇಳ್ತಾ ಇದ್ದಾರೆ. ನಮಾಮ್ ದುಷ್ಕೃತಿನ ಮೂಢ, ನಮಾಮ್ ಅಂದ್ರೆ ನನಗೆ ಈ ಒಂದು ದುಷ್ಕೃತಿನ, ಈ ಒಂದು ಪಾಪಿಗಳು ಬಂದು ನನಗೆ ಶರಣಾಗತಿ ಆಗಲ್ಲ. ಯಾರೋ ಮೊದಲು ಮೂರ್ಖರಿಗೆ ಏನಂದ್ರೆ ಯಾವಾಗ್ಲೂ ಆ ಮೂರ್ಖರು ಏನಂದ್ರೆ, ಇಲ್ಲಿ ಭಗವದ್ಗೀತೆ ಹೇಳ್ತಾರೆ, ಸಿಂಪ್ಲಿ ಸರ್ನಿಂಗ್ ಒನ್ ಸೆಲ್ಫ್ ಅಂಡ್ ದ ಲೋಟಸ್ ಫೀಟ್ ಆಫ್ ಸುಪ್ರೀಂ ಕೃಷ್ಣ ಒನ್ ಕ್ಯಾನ್ ಸರ್ಮೌಂಟ್ ದಿ ಸ್ಟ್ರಿಂಜೆಂಟ್ ಲಾಸ್ ಆಫ್ ಮೆಟೀರಿಯಲ್ ನೇಚರ್. ಯಾರೊಬ್ರು ಸುಮ್ಮನೆ ಸಿಂಪಲ್ ಆಗಿ ಭಗವಂತನಿಗೆ ಶರಣಾಗತಿ ಆಗ್ಬಿಟ್ರೆ ಸಾಕು, ನೀನು ಏನ್ ಕಠೋರವಾದ ನಿಯಮಗಳಿದೆ ಆ ನಿಯಮಗಳೆಲ್ಲ ನಿನ್ನೆ ಅದರಿಂದ ನೀನು ಪಾರಾಗ್ಬಿಡ್ತೀನಿ ಅಂತ ಹೇಳ್ತಾರೆ. So at this point question arises, how is that educated philosophers, scientists, businessmen, administrators, all the leaders of the ordinary men do not surrender to the lotus feet of Krishna? ಕೆಲವರು ಯಾರು ಅಂದ್ರೆ, ಇವ್ರು ಯಾರ್ಯಾರು ಅಂದ್ರೆ ವ್ಯಾಪಾರ ಮಾಡೋರು, ವಿಜ್ಞಾನಿಗಳು, ಸಿದ್ಧಾಂತವಾದಿಗಳು, ಆಮೇಲೆ ಕೆಲವು ನಾಯಕರು, ಕೆಲವರು ಕ್ಷತ್ರಿಯರು, ಇವರೆಲ್ಲ ಏನಾಗುತ್ತೆ ಅಂತ ಭಗವಂತನಿಗೆ ಶರಣಾಗತಿ ಆಗಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮುಕ್ತಿ ಆರ್ ಲಿಬರೇಷನ್ ಫ್ರಮ್ ದ ಲಾಸ್ ಆಫ್ ಮೆಟೀರಿಯಲ್ ನೇಚರ್ ಇಸ್ sought by the leaders of mankind in different ways and with great plans and perseverance for a great many years and births. But if that liberation is possible simply by surrendering unto the lotus feet of the Supreme Personality. So the Gita answers this question very frankly. Those really learned leaders who are faithful philosophers will surrender to the lotus feet of the Supreme Personality of God, the all power authority. So ಅದಕ್ಕೆ ಭಗವಂತ, ಅದಕ್ಕೆ ನಾವು ಶರಣಾಗತಿ ಆಗ್ಬೇಕಂದ್ರೆ ಯಾರನ್ನ ನಾವು ಆಚರಣೆ ಮಾಡ್ಬೇಕು, ಯಾರನ್ನ ನಾವು ಫುಟ್ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ 12 ಮಹಾಜನಗಳಿದ್ದಾರೆ. ಕಪಿಲ, ಬ್ರಹ್ಮ, ಶಿವ, ಕಪಿಲ, ನಾರದ, ಕುಮಾರ, ಮನು, ವ್ಯಾಸ, ದೇವಲ, ಅಸಿತ, ಜನಕ ಮಹಾರಾಜು, ಪ್ರಹ್ಲಾದ್ ಮಹಾರಾಜು, ಬಲಿಚಕ್ರವರ್ತಿ, ಮತ್ತೆ ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಚೈತನ್ಯ ಮಹಾಪ್ರಭು, ಇವ್ರನ್ನೆಲ್ಲ ಇವರ ಸಿದ್ಧಾಂತಗಳನ್ನ ನಾವು ಫಾಲೋ ಮಾಡಿದ್ರೆ, ಇವರ ಉಪದೇಶಗಳನ್ನ ನಾವು ಫಾಲೋ ಮಾಡ್ತಾ ಇದ್ರೆ ಭಗವಂತನಿಗೆ ಶರಣಾಗತಿ. ಇವರ ಯಾಕಂದ್ರೆ ಭಕ್ತಿಗೆ ಇವರ ಅಧಿಕಾರಿಗಳು, ಭಕ್ತಿಗೆ ಬಂದ ಅಧಿಕಾರಿಗಳು, ಅದೇ ಮಹಾತ್ಮರು, ಮಹಾಜನರು, ಇವರೆಲ್ಲ ಭಕ್ತಿಗೆ ಇವಾಗ ಒಂದೊಂದಕ್ಕೆ ಒಂದೊಂದು ಅಧಿಕಾರಿ ಇರ್ತಾರಲ್ಲ, ಆ ತರ ಈ ಅಧಿಕಾರಿಗಳು ಇವರು ಫಾಲೋ ಮಾಡೋದನ್ನ ನಾವು ಮಾಡ್ಬಿಟ್ರೆ ನಮ್ಗೆ ಶರಣಾಗತಿ ಮಾಡೋದು ಈಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವ್ರನ್ನ ಫಾಲೋ ಮಾಡ್ಬೇಕಂದ್ರೆ ಬೇರೆಯವ್ರಿಗೆಲ್ಲ ಅಷ್ಟು ತಿಳುವಳಿಕೆ ಇರಲ್ಲ ಭಕ್ತಿ ಮೇಲೆ. ಯಾಕಂದ್ರೆ ಅವ್ರು ಭಕ್ತರಾಗೆ ಇರೋದಿಲ್ಲ. ಮೊದಲು ಅವ್ರು ಯಾವಾಗ್ಲೂ ಅವರ ಇಂದ್ರಿಯಗಳನ್ನ ಯಾವ ತರ ಸಂತೃಪ್ತಿ ಮಾಡ್ಕೋಬೇಕು, ಯಾವ ತರ ನಾನು ಒಳ್ಳೆ ಸ್ಥಾನದಲ್ಲಿ, ಸಮಾಜದಲ್ಲಿ ಒಳ್ಳೆ ಸ್ಥಾನ ಪಡಿಬೇಕು, ಮತ್ತೆ ರಾಜಕೀಯದಲ್ಲಿ ನಾನು ಹೆಂಗೆ ಮುಂದುವರಿಬೇಕು, ಇದನ್ನ ನೋಡ್ತಾ ಇರ್ತಾರೆ ಅವತ್ತು. ಆಮೇಲೆ ನನಗೆ ಹೆಂಗೆ ಪೂಜಾ ಪ್ರತಿಷ್ಠಾ ಹೆಂಗ್ ಬರ್ಬೇಕು, ನನ್ಗೆ ಹೆಸರು ಬರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇದನ್ನ ಇವರು ಈ ಉದ್ದೇಶದಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಶರಣಾಗತಿ ಮಾಡೋಕೆ ಅವ್ರಿಗೆ ಇಷ್ಟನೇ ಇರಲ್ಲ ಅವ್ರಿಗೆ. ಹೌದು. ಸೊ ಈ ತರ ಇಲ್ಲಿ 4 ಜನ ಯಾರಂದ್ರೆ ಮೂಡಾಸ್, ದೋಸ್ ಹೂ ಆರ್ ಗ್ರಾಸ್ಲಿ ಫುಲಿಶ್ ಲೈಕ್ ಹಾರ್ಡ್ ವರ್ಕಿಂಗ್ ಬಿಸ್, ಕತ್ತೆಗಳ ತರ ಅಂತ ಹೇಳ್ತಾರೆ. ಕತ್ತೆಗಳ ತರ ಯಾವಾಗ್ಲೂ ದುಡ್ಕೊಂಡೇ ಇರ್ತಾರೆ, ದುಡಿತಾ ಇರೋದೇ ಕೆಲಸ ಅವ್ರಿಗೆ. ಪ್ರಭುಪಾದರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕತೆ ಹೇಳ್ತಾರೆ. ಒಂದು ಕತ್ತೆ ಇತ್ತಂತೆ ಒಂದು ಗ್ರಾಮದಲ್ಲಿ. ಆ ಕತ್ತೆ ಮುಂದೆ ಒಂದು ಕತ್ತೆಗೆ ಒಂದು ಬ್ಯಾಗ್ ನೇತಾಕ್ಬಿಡ್ತಾನಂತೆ ಇವನು ಯಾರು, ಈ ಇವನು ಡೋಬಿಗೇನೆ ಕನ್ನಡದಲ್ಲಿ ಅಗಸರು. ಆ ಬ್ಯಾಗ್ ಅಲ್ಲಿ ಸ್ವಲ್ಪ ಉಳ್ಳಾಕ್ಬಿಡ್ತಾನಂತೆ, ಇಷ್ಟು ಉಳ್ಳಾಕ್ಬಿಟ್ಟು ಹಿಂದ್ಗಡೆ ಆ ಉಳ್ಳನ್ನ ಬ್ಯಾಗನ್ನ ಐತಲ್ಲ, ಬ್ಯಾಗಲ್ಲಿ ಉಳ್ಳಾಕ್ಬಿಟ್ಟು ಆ ಬ್ಯಾಗ್ ಒಂದು ದಾರ ಕಟ್ಟಿರ್ತಾನೆ. ಅದು ತಿನ್ನಕ್ ಹೋಗುವಾಗ ಅದು ಮುಂದೆ ತಳ್ಳೋದು. ಇವ್ರು ಅದು ಹಿಂಗ್ ತಿನ್ನಕ್ ಹೋದ್ರೆ ಅದನ್ನ ಮುಂದೆ ತಳ್ಳೋದು, ಅದನ್ನ ತಿಂದೇ ಇರ್ಲಿ ಅಂದ್ರೆ ಅಲ್ಲ, ಸ್ವಲ್ಪ ಹೋಗಿ ಕೆಲಸ ಮಾಡಿಸ್ಕೊಳ್ಳೋದು. ಕೆಲಸ ಮಾಡಿಸ್ಮೇಲೆ ನೀನ್ ಕೆಲಸ ಮಾಡು, ನೀನ್ ಉಳ್ಕೊಡ್ತೀನಿ ಅಂತ ಅದನ್ನ ಮುಂದೆ ತಳ್ತಾ ಇರೋದು ಆ ಬ್ಯಾಗ್ನ. ಇದು ಮುಂದೆ ಅದು ದೊಡ್ಡ ಬ್ಯಾಗ್ ಹಿಂದ್ಗಡೆ. ಇವಾಗೆಲ್ಲ ಕಡಿಮೆ ಆಗೋಯ್ತು. ಕತ್ತೆ ಮೇಲೆ ಹಾಕೊಂಡ್ಬರ್ತಾ ಇದ್ರು. ಈ ಕಡೆ ಆ ಕಡೆ ಕಟ್ಬಿಟ್ಟು ತಗೊಂಡ್ಬರ್ತಾ ಇದ್ರು. ಎಷ್ಟೋ ಸಲ ನಮ್ಮ ಮನೆಗಳಿಗೆ ತಗೊಂಡ್ಬರ್ತಾ ಇದ್ರು. ಆತರ ಅದು ಸ್ವಲ್ಪ ಹಾಕೋ ಉಳ್ಳಿಗೆ ಇದು ತನ್ನ ಲೆಕ್ಕ ಒತ್ಕೊಂಡು ಡೋಬಿ ಹತ್ರ ಇವನು ಅಗಸರ ಮನೆಗೆ ಹೋಗಿ ಹಾಕೋದು. ಅವನು ಎಷ್ಟು ಹಾಕ್ತಾನೆ, ಇಷ್ಟು ಹುಲ್ಲು ಹಾಕ್ತಾನೆ. ಆದ್ರೆ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ, ಅವನು ಹಾಕೋ ಹುಲ್ಲಿಗಿಂತ ಬೇಜಾನು ಹುಲ್ಲು ಜಮೀನಲ್ಲಿ ಐತೆ, ಎಲ್ಲೋದ್ರೂ ಸಿಗುತ್ತೆ ಅವನಿಗೆ. ಅದನ್ನ ಅಲ್ಲೋಗಿ ಇವನು ಬಿಟ್ಬಿಟ್ಟು ಅಲ್ಲೋದ್ರೆ ಆರಾಮಾಗಿ ಯಾವ ಕೆಲಸ ಇದ್ರೆ ಅದನ್ನ ತಿನ್ಬೋದು. ಯಾರು ಏನೋ ಗತ್ತನ ಏನೋ ಇದು ಮಾಡೋದು, ಓಡ್ಸಲ್ಲ, ಹೋಗಪ್ಪ ಅಂತ ಯಾರು ಓಡ್ಸಲ್ಲ. ಇದನ್ ಬಿಟ್ಟು ಇವನು ಮೂರ್ಖ ಅಂದ್ರೆ ಪ್ರಭುಪಾದ ಯಾರು ಹೇಳ್ತಾರೆ, ನಮ್ಮನ್ನೆಲ್ಲ ಹೇಳ್ತಾರೆ. ಭೌತಿಕ ಪ್ರಪಂಚ
ಭೌತಿಕ ಪ್ರಪಂಚದಲ್ಲಿ ಒಂದೊಂದು ವ್ಯಕ್ತಿಗಳು ನಾವು ಭಗವಂತನ ಹತ್ರ ಹೋಗ್ಬಿಟ್ರೆ ಅವ್ನ್ ಬೇಕಾಗಿರೋ ಬೇಕದೇ ಐಟಮೇ ಇಲ್ಲ, ಎಲ್ಲಾ ಐಟಮ್ಸ್ ಅವನ ಹತ್ರ ಇದೆ. ಯಾಕಂದ್ರೆ ಅವ್ರು ಯಾರು? ಲಕ್ಷ್ಮೀಪತಿ. ಲಕ್ಷ್ಮೀಪತಿ. ಅವ್ರ ಹತ್ರ ಇಲ್ದಿರೋ ಐಶ್ವರ್ಯ ಯಾವುದೂ ಇಲ್ಲ. ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಏನು ಬೇಕಾಗೇ ಇಲ್ಲ, ಎಲ್ಲ ಅವ್ರ ಹತ್ರ ಇದೆ. ಸೌತ್ ಆಫ್ರಿಕಾನಲ್ಲಿ ಒಂದ್ಸಲ ಒಬ್ಬ ವ್ಯಕ್ತಿ ಒಂದು ಭಕ್ತನ ಡಿವೋಟಿ ಆಗ್ಬಿಟ್ಟ. ಡಿವೋಟಿ ಪ್ರಭುಪಾದ್ ಬುಕ್ಸ್ ಎಲ್ಲ ಓದ್ಬಿಟ್ಟು ಡಿವೋಟಿ ಆಗ್ಬಿಟ್ಟು ಪ್ರಭುಪಾದ್ ಜೊತೆನೆ ಬಂದ್ಬಿಟ್ಟ. ಅಲ್ಲಿ ಸೌತ್ ಆಫ್ರಿಕಲ್ಲಿ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿ ಕಡೆಯವರು ಬೇಕಾದಷ್ಟು ದುಡ್ಡು ಕೊಡ್ತಾರಂತ. ಇನ್ನೂ ಅವನಿಗೆ ಆ ಬುದ್ಧಿ ಇತ್ತು, ಯಾರನ್ನ ಹುಡುಗಿನ ಮಾಡ್ಕೊಂಡಿದ್ರೆ, ನಾನು ಮದುವೆ ಮಾಡ್ಕೊಂಡಿದ್ರೆ ಆಸ್ತಿ ಪಾಸ್ತಿ ಬರ್ತಾ ಇದ್ದ. ಸರಿ, ಇವನೇನೋ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇದು ಇಲ್ಲಿ ಭಕ್ತಿ ಸೇವಾ ಅಲ್ಲಿ ನಿಯಮಗಳೆಲ್ಲ ಫಾಲೋ ಮಾಡ್ಕೊಂಡು ಜಪ ಮಾಡ್ಕೊಂಡು ಪ್ರಭುಪಾದ್ರು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟ. ಬಂದಾದ್ಮೇಲೆ ಇವನ್ಗೊಂದು ಆಸೆ ಬಂದ್ಬಿಡ್ತು, ನನ್ಗೆ ಸ್ವಲ್ಪ ದುಡ್ಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅವನಿಗೂ ದುಡ್ಡು ಬೇಕಲ್ಲ, ಲಕ್ಷ್ಮಿ ದುಡ್ಡಿದ್ರೆ ಚೆನ್ನಾಗಿರ್ತಾ ಇತ್ತು, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಭುಪಾದ್ರ ಹೋಗಿ, ಪ್ರಭುಪಾದ್ರೆ ನಾನು ನಿಮ್ ಜೊತೆ ಬಂದ್ಬಿಟ್ಟೆ, ನೀವ್ ಹೇಳ್ದಂಗೆ ಕೇಳ್ತೀನಿ, ನನಗೆ ಮದುವೆ ಮಾಡ್ಕೊಬೇಕು, ನನ್ಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿ ಪ್ರಭುಪಾದ ಹತ್ರ. ಪ್ರಭುಪಾದರು ಇಟ್ಕೊಂಡು, ನಿನ್ಗೇನಪ್ಪ ಮದುವೆ ಮಾಡ್ಬೇಕಷ್ಟೇನಾ, ನಾನ್ ನಿನ್ಗೆ ಮದುವೆ ಮಾಡಿಸ್ತೀನಿ, ಒಳ್ಳೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ನಿನಗೆ ನಮ್ಮ ಸಂಸ್ಥೆನಲ್ಲೇ ಒಬ್ಬ ಹುಡುಗಿ ಇದ್ದಾರೆ, ಅವಳಿಗೆ ನೀನು ಏನ್ ದುಡ್ಡು ಕೊಡಂಗಿಲ್ಲ, ಅವಳ ದುಡ್ಡು ಇಸ್ಕೊಡಂಗಿಲ್ಲ, ಅರ್ಥ ಆಯ್ತಾ? ಅದಕ್ಕೆ ಆ ಹುಡುಗಿನ ನಿನ್ಗೆ ಕೊಡ್ತೀನಿ. ಅವ್ರು ಯಾರಂದ್ರೆ ಭಗವಂತನೇ ಕಳ್ಸಿರೋ ಹುಡುಗಿ, ಭಗವಂತನ ಭಕ್ತರು, ಡಿವೋಟೀಸ್ ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಡಿವೋಟೀಸ್ ಮದುವೆ ಮಾಡಿದ್ಮೇಲೆ ಇವರು ಡಿವೋಟಿ, ಅವರು ಡಿವೋಟಿ. ಇವನು ಏನು ದುಡ್ಡು ಬೇಕಾಗಿಲ್ಲ, ಅವ್ರಿಗೂ ದುಡ್ಡು ಬೇಕಾಗಿದೆ. 3 ಹೊತ್ತು ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡ್ತಾರೆ. ಏನಕ್ಕಪ್ಪ ನಿನ್ ದುಡ್ಡು? ನಿನ್ಗೆ ಏನಾದ್ರು ತೊಂದರೆ ಇದ್ರೆ ನಾನು ನೋಡ್ಕೊಂತೀನಿ. ಇವಾಗ ಎಲ್ಲಾ ದೇವಸ್ಥಾನದಲ್ಲಿ ಇವಾಗ ಹಂಗೆ ಅಲ್ಲ, ಬ್ರಹ್ಮಚಾರೀಸು ಫುಲ್ ಟೈಮ್ ಡಿವೋಟೀಸ್ ಎಲ್ಲ ಇದ್ದಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ದೇವಸ್ಥಾನಕ್ಕೆ ಬರೋ ಇವರು ಭಕ್ತರು ಗೃಹಸ್ಥರೆಲ್ಲ ದುಡ್ಡುಗಳು ಕೊಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂತೆ ಅವರು ಸೇವೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಟೆಂಪಲ್ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಟ್ಬಿಟ್ಟಿದ್ದಾರೆ ನಮ್ಮ ಇಂಡಿಯನ್. ಜೈಪುರಲ್ಲಿ ಒಂದು ಕಟ್ಟಿದ್ದಾರೆ, ವೃಂದಾವನ ಹೆಂಗಿದೆಯೋ ಹಂಗೆ ಗುಪ್ತ ವೃಂದಾವನ ಅಂತ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಜೈಪುರಲ್ಲಿ. ಅಲ್ಲಿ ರಾಧಾ ಮದನ್ ಮೋಹನ್, ರಾಧಾ ಗೋವಿಂದಾಜಿ, ರಾಧಾ ಗೋಪಿರತ್ ಎಲ್ಲ 3 ಆರ್ಡರ್ಗಳು ಐತೆ, 3-4 ಆರ್ಡರ್ಗಳು ಐತೆ. ಸೊ ಎಲ್ಲ ಬಂದು ಬ್ರಹ್ಮಚಾರಿ ಎಲ್ಲ ಬರ್ತಾರೆ ಎಲ್ಲ. ಹೌದು, ಅದೇನಿಲ್ಲ ಸಾಲ ಸಂಡೇ. ಹೌದು ಹೌದು. ಸೊ ಈ ತರ ನೀನು ಅವ್ರ ಮದುವೆ ಮಾಡ್ಕೊಂಡು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಈ ತರ ಸುಮ್ನೆ ಅಲ್ಲಿ ಇಲ್ಲಿ ಕತ್ತೆ ತರ ದುಡಿಯೋಕ್ ಬದಲು, ಅದೇ ದುಡಿಬೇಕು ಬೇಡ ಅಂತೇನಿಲ್ಲ. ಯಾಕಂದ್ರೆ ದುಡಿಮೆ ಇದ್ರೆ ಯಾರು ಕೊಡ್ತಾರೆ ನಮ್ಗೆ? ಯಾರನ್ನ ಇದ್ರಲ್ಲಿ ಬಜಾರ್ ಹೋಗಿ ಕೊಟ್ರೆ ದುಡ್ಡು ಕೊಡಪ್ಪ, ನಾನು ಭಕ್ತಿ ಸೇವೆ ಮಾಡ್ತಾ ಇದೀನಿ, ನನ್ಗೆ ತಿಂಗಳು ಒಂದು 5,000 ಕೊಡಪ್ಪ ಅಂತ ಕೊಡ್ತಾರೆ? ಯಾರು ಕೊಡಲ್ಲ. ಅದಕ್ಕೆ ದುಡಿಮೆನೂ ಬೇಕು. ಮನೇಲಿರೋರೇ ಕೊಡಲ್ಲ, ಇನ್ನು ಹೊರಗಿನ ಆಚರಣೆ ಕೊಡ್ತಾರೆ, ಕೊಡಲ್ಲ. ಅದಕ್ಕೆ ದುಡಿಮೆ ಬೇಕು, ಎಷ್ಟು ಬೇಕೋ ಅಷ್ಟು. ನಮ್ಮ ಹಾಸ್ಪಿಟಲ್ಗೆ ಎಷ್ಟು ಬೇಕು, ಡಾಕ್ಟರ್ಗೆ ಎಷ್ಟು ಬೇಕು, ನಮ್ಮ ಮನೆಗೆ ಪ್ರಸಾದಕ್ಕೆ ಭಗವಂತನ ಸೇವೆ ಮಾಡಿ ಇದು ಒಂದು ಬಡ್ಜೆಟ್ ಹಾಕೊಂಡು ಇಷ್ಟು ಸಾಕಪ್ಪ ಅಂತ ನಾವು ನಿಲ್ಲಿಸ್ಬೇಕು. ಯಾವಾಗ್ಲೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದು ಮಾಡ್ತಾನೆ. ಕೊನೆಯಲ್ಲಿ ಲಾಭ ಏನಿಲ್ಲ. ಇರೋದೆಲ್ಲ ತಗೊಂಡೋಗಿ 10 ಲಕ್ಷ 12 ಲಕ್ಷ 15 ಲಕ್ಷ ತಗೊಂಡು ಹಾಸ್ಪಿಟಲ್ ರೆಡಿಯಾಗಿ ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಕೊಂಡಿರ್ತಾನೆ. ಎಲ್ಲ ಎಕ್ಸ್ರೇ ಏನೋ ಸ್ಕ್ಯಾನಿಂಗು, ಅದು ಇದು MRI ಎಲ್ಲ ತಗೊಂಡು ದುಡ್ಡಲ್ಲಿ ಇಲ್ಲದೇ ಇದ್ರೂ ಆಗುತ್ತೆ. ಅದು ಎಲ್ಲಾರ್ಗು ಕಾಯಿಲೆ ಅನ್ನೋದು ಎಲ್ಲಾರ್ಗು ಬಂದೇ ಬರುತ್ತೆ, ಇಲ್ದೇ ಇರೋರು ಇಲ್ಲ. ಬಟ್ ಏನಕ್ಕೋಸ್ಕರ ದುಡಿಬೇಕು? ನಮ್ ಟೈಮ್ ಎಲ್ಲ ವೇಸ್ಟ್ ಅಲ್ಲ. ಟೈಮ್ ಎಲ್ಲ 24 ಗಂಟೆ ಮುಂದೆ ನಾವು ದುಡ್ಕೊಂಡಿದ್ರೆ ಏನ್ ಮಾಡೋದು? ಇಲಿಗೆ ಏನ್ ಕೆಲಸ? ಇಲಿಗೆ ಎಲ್ಲಿ ಊಟ ಇದೆಯೋ ಹುಡ್ಕೊಂಡು ಹೋಗ್ತಾನೆ ಇರ್ತದೆ. ಅದಕ್ಕೊಂದು ಲಿಮಿಟೇ ಇಲ್ಲ, ಏನ್ ಸಿಕ್ಕನ್ನು ತಿಂತಾ ಇರ್ತದೆ. ಆತರ ಮೂರ್ಖರಾಗಿರೋರು ಭಗವಂತನಿಗೆ ಶರಣಾಗಲ್ಲ ಅಂತ ಆಸೆ. ಟಿಪಿಕಲ್ ಎಕ್ಸಾಂಪಲ್ ಕತ್ತೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಕತ್ತೆಗೆ ಏನು ಗೊತ್ತಿಲ್ಲ ಪಾಪ, ಏನ್ ಮಾಡುತ್ತೆ? ಯಾವಾಗ್ಲೂ ಯಜಮಾನ್ ಏನ್ ಹೇಳ್ತಾನೆ ಅದನ್ನ ಕೇಳ್ಕೊಂಡಿರುತ್ತೆ ಅಷ್ಟೇ. ಸೊ ಇನ್ನೊಂದು ತರಗತಿ ಯಾರು ಅಂತ ಹೇಳಿದ್ರೆ ನರಾಧಮ, ಲೋವೆಸ್ಟ್ ಆಫ್ ಮ್ಯಾನ್ಕೈಂಡ್. ಮನುಷ್ಯ ಜನ್ಮದಲ್ಲೇ ನೀಚವಾದ ಒಂದು ಮನುಷ್ಯ, ತುಂಬಾ ಕೀಳ್ ಜಾತಿಯವನು, ತುಂಬಾ ಕೀಳ್ ಜಾತಿಯವನು. 84 ಲಕ್ಷದಲ್ಲಿ 4 ಲಕ್ಷ ಬಗೆಯಾದ ಮನುಷ್ಯರಿದ್ದಾರೆ. ಬರೀ 4 ಲಕ್ಷ ಅಲ್ಲ, 4 ಲಕ್ಷ ಬಗೆ ಅಂದ್ರೆ ಟೈಪ್ಸ್.
4 lakhs ಡಿಫ್ರೆಂಟ್ ಟೈಪ್ಸ್ ಮನುಷ್ಯರಿದ್ದಾರೆ. ಆ 4 lakhs ಡಿಫ್ರೆಂಟ್ ಟೈಪ್ಸ್ ವಿಭಾಗ. ಆ ಮನುಷ್ಯರಲ್ಲಿ out of this there are numerous lower forms of human life. The civilized human beings are those who have regulatory principles of social political religion, those who are socially political developed but who have no religious principles. ಅದರಲ್ಲಿ ಈ ನರಾಧಮಗಳು ಬಂದು ಯಾವ ಧರ್ಮನೂ ಆಚರಣೆ ಮಾಡೋದೇ ಇಲ್ಲ. ಅವ್ರು ಭಗವಂತ ಅನ್ನೋದು ಗೊತ್ತಿಲ್ಲ, ಧರ್ಮ ಅನ್ನೋದು ಗೊತ್ತಿಲ್ಲ, ನ್ಯಾಯ ನೀತಿ ಏನು ಪೂಜಾ ಪ್ರತಿಷ್ಠೆ ಏನು ಪುನಸ್ಕಾರಗಳು ಸಂಸ್ಕಾರಗಳು ಇದ್ರ ಬಗ್ಗೆ ಯಾವುದು ಗೊತ್ತಿಲ್ಲ ಅವ್ರಿಗೆ. ಬರೀ ತಿನ್ನೋದು ಮಲ್ಕೊಳ್ಳೋದು ಮಕ್ಕಳು ಮಾಡೋದು ಇದಿಷ್ಟೇ ಅವ್ರಿಗೆ. ತಿನ್ನೋದು ಚೆನ್ನಾಗಿ ಮಕ್ಕಳು ಮಾಡ್ಕೊಳ್ಳೋದು ಮತ್ತೆ ಚೆನ್ನಾಗಿ ಮಲ್ಕೊಳ್ಳೋದು ಇದೇ ಅವ್ರಿಗೆ, ಬೇರೆ ಏನು ಗೊತ್ತಿರಲ್ಲ ಅವ್ರಿಗೆ. ಅದು ಅವರೇ ಈ ಕ್ಲಾಸ್ ಅವರು ನರಾಧಮ ಅವರು. ಸೊ ದಿ ಸಿವಿಲೈಸ್ಡ್ ಫಾರ್ಮ್ ಆಫ್ ಹ್ಯೂಮನ್ ಲೈಫ್ whoever loses this chance classified. ಯಾಕಂದ್ರೆ ಈ ಮನುಷ್ಯನ ಜನ್ಮ ಸಿಗೋದು ತುಂಬಾ ದುರ್ಲಭ, ಯಾರಿಗೂ ಸಿಕ್ಕಲ್ಲ. ಈ ಒಂದು ಜನ್ಮ ತಗೊಂಡಾದ್ಮೇಲೆ ನಾವು ಭಗವಂತನಿಗೆ ಪರೋಧರ್ಮ ಮಾಡದೇ ಇದ್ರೆ ಈ ಇದನ್ನ ನಾವು ಉಳಿಸ್ಕೊಳಕ್ ಆಗಲ್ಲ. ಮತ್ತೆ ಈ ಜನ್ಮ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಖಚಿತವಾಗಿ ಇದೇ ಜನ್ಮ ಸಿಗುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾವ್ದು ಕತ್ತೆ ಜನ್ಮ ಸಿಗ್ಬೋದು, ಹುಳ ಜನ್ಮ ಸಿಗ್ಬೋದು, ಇರುವೆ ಜನ್ಮ ಸಿಗ್ಬೋದು, ಯಾವ ಪ್ರಾಣಿ ಜನ್ಮನೂ ಸಿಗ್ಬೋದು, ಹೇಳಕ್ಕೆ ಆಗಲ್ಲ. ನಮ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ತರ ಕರ್ಮ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಈ ಮನುಷ್ಯ ಜನ್ಮ ನೀನು ಕೊಟ್ಟಿದ್ದಾರೆ. ಈ ಮನುಷ್ಯ ಜನ್ಮನ ನೀನು ನನಗೋಸ್ಕರ ನೀನು ಬಳಸ್ಕೊ, ಉಪಯೋಗಿಸ್ಕೊ. ಇದನ್ನ ಕೆಲವರು ಈ ನರಾಧಮಾನವ್ರು ಏನ್ ಮಾಡ್ತಾರೆ, ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಈ ಕಾಡಲ್ಲಿ ಇರ್ತಾರೆ ನೋಡ, ಅವ್ರಿಗೆ ಕಾಡವಾಸಿಗಳು, ಈ ಗ್ರಾಮದಲ್ಲಿ ಇರೋರೆಲ್ಲ, ಇವ್ರಿಗೆಲ್ಲ ಏನು ಗೊತ್ತಾಗಲ್ಲ. ಅವ್ರಿಗೆ ಭಗವಂತ ಅನ್ನೋದೇ ಗೊತ್ತಿಲ್ಲ, ಭಗವಂತನ ಪೂಜೆ ಮಾಡೋದು ಗೊತ್ತಿಲ್ಲ, ನಾಮ ಹೇಳೋದು ಗೊತ್ತಿಲ್ಲ, ಏನು ಗೊತ್ತಾಗಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಏನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರೆ ಅಲ್ಲಿ ಪ್ರಭುಪಾದರು. ಈ ಗರ್ಭದಲ್ಲಿ ಆತ್ಮ ಇರುವಾಗ ಅದಿರೋ ಒಂದು ಸಂದರ್ಭ ಯಾವ ತರ ಸಂದರ್ಭ ಅಂದ್ರೆ, ಅದಿರೋ ಜಾಗ ಏನು ಅಂದ್ರೆ ಅಲ್ಲೇ ಊಟ, ಅಲ್ಲೇ ಮಲಮೂತ್ರ ಎಲ್ಲ. ತಾಯಿ ವಿಸರ್ಜನೆ ಮಾಡೋ ಮಲಮೂತ್ರ ಅಲ್ಲೇ ಇರುತ್ತೆ, ಊಟನೂ ಅಲ್ಲೇ ಇರುತ್ತೆ, ತಿಂಡಿನೂ ಅಲ್ಲೇ ಇರುತ್ತೆ. ಅದು ಆ ಜಾಗದಲ್ಲಿ ತುಂಬಾ ಕಠಿಣವಾದ ಒಂದು ಜಾಗ. ಅಷ್ಟೊಂದು ಚಿತ್ರ ಹಿಂಸೆ ಅದು ಭಗವಂತನ ಕೇಳ್ಕೊಳುತ್ತೆ. ದಯವಿಟ್ಟು ನನ್ನ ಈ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯಿಂದ ನನ್ನ ಹೊರಗಡೆ ಹಾಕಪ್ಪ, ನನ್ನ ಹೊರಗಡೆ ಹಾಕ್ಮೇಲೆ ನಿನ್ ಶರಣಾಗತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಮೇಲೆ ತಾಯಿ ತೊಡೆ ಮೇಲೆ ಮಲ್ಕೊಂಡ ತಕ್ಷಣ ಕಂಪ್ಲೀಟ್ ಆಗಿ ಮರ್ತೋಗ್ಬಿಡ್ತೀನಿ. ಆ ತರ ಇಲ್ಲಿ ಬಟ್ ಆಫ್ಟರ್ ಇಸ್ ಡೆಲಿವರಿ ದ ಚೈಲ್ಡ್ ಫರ್ಗೆಟ್ಸ್ ದ ಡಿಫಿಕಲ್ಟೀಸ್. ಕಷ್ಟಗಳೆಲ್ಲ ಮುಗ್ತೋಗ್ಬಿಡ್ತೀವಿ. ನಾವು ಅಷ್ಟೇ ಕಷ್ಟ ಬರುವ ಏನುವಾಗ ಕೃಷ್ಣ ನೀನೇ ನನಗೆ ಪ್ರಾಣ, ನೀನೇ ನನಗೆ ಏನೋ ಅಲ್ಲ ಇದು ಏನೋ ದೀನಪತಿ ನೀನೇ, ದೀನಪತಿ ನೀನೇ, ದಿಕ್ಕಿಲ್ದಿರೋರಿಗೆ ನೀನೇ ಇದು ದಿಕ್ಪಾಲ ನೀನೇ ಅಂತ ಹೇಳ್ತಾರೆ. ಆಮೇಲೆ ಆ ಕಷ್ಟಗಳೆಲ್ಲ ಹೋದ್ಮೇಲೆ ದೀನಪತಿ ಎಲ್ಲೋ ದೀನ ದಯಾಲಿಲ್ಲೋ, ಯಾರು ನನ್ಗೆ ಬೇಕಾಗಿಲ್ಲ, ಮರ್ತು ಬಿಡ್ತೀವಿ. ಕಷ್ಟಗಳು ಮುಗಿದ್ಮೇಲೆ ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬಂದ್ರೆ ಮಾತ್ರ ವೆಂಕಟರಮಣ, ಗೋವಿಂದ ಗೋವಿಂದ ಅಂತಾರೆ. ಸಂಕಟ ಇಲ್ಲ ಅಂದ್ರೆ ನಮ್ಮ ಅಲಂಕಾರಗಳು ನಾವು ಗೋವಿಂದನಿಗೆ ಅಲಂಕಾರ ಮಾಡೋದು, ನಾವು ಅಲಂಕಾರ ಮಾಡ್ಕೊಂಡು. ಸೊ ಅದಕ್ಕೆ ಗಾರ್ಡಿಯನ್ಸ್, ತಂದೆ ತಾಯಿ ಅವ್ರಿಗೆಲ್ಲ ಏನು ರಕ್ಷಣೆ ಅಂತ ಹೇಳಿ ಏನು ಉಪದೇಶ ಕೊಡ್ತಾ ಇದಾರೆ ಪ್ರಭುಪಾದರು ಅಂದ್ರೆ, ಒಂದೊಂದು ಮಕ್ಕಳಿಗೆ ಈ ಕೃಷ್ಣ ಚೈತನ್ಯನ, ಕೃಷ್ಣ ಪ್ರಜ್ಞೆನ ನಾವು ಕೊಡ್ಬೇಕು. ಕೃಷ್ಣ ಪ್ರಜ್ಞೆ ಕೊಡದೇ ಇದ್ರೆ ನೀವು ತಾಯಿ ತಂದೆನೇ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲಿ ಹೇಳ್ತಾರೆ ನೋಡಿ, ದ ಗಾರ್ಡಿಯನ್ಸ್ ಆಫ್ ಚಿಲ್ಡ್ರನ್ಸ್ ರಿವೈವ್ ದ ಡಿವೈನ್ ಕಾನ್ಸಿಯಸ್ನೆಸ್ ವಿಚ್ ಆರ್ ಡಾರ್ಮೆಂಟ್ ಇನ್ ದಮ್. ಎಲ್ಲರಿಗೂ ಕೃಷ್ಣ ಚೈತನ್ಯ ಇದೆ, ಮಕ್ಕಳಿಗೆ ಎಲ್ಲರಿಗೂ, ಭಾರತ ವರ್ಷದಲ್ಲಿರೋ ಪ್ರತಿ ಮಕ್ಕಳಿಗೂ ಇರುತ್ತೆ. ಯಾಕಂದ್ರೆ ಅದು ರಕ್ತದಲ್ಲೇ ಇದೆ. ಆದ್ರೆ ಅದು ಶೈನ ರೂಪದಲ್ಲಿ ಇದೆ, ಮಳ್ಕೊಂಡ್ಬಿಟ್ಟಿದೆ ಅದೆಲ್ಲ. ಅದನ್ನ ನಾವು ಎಬ್ಬಿಸ್ಬೇಕು, ಆ ಚೈತನ್ಯನ ಮತ್ತೆ ಅದನ್ನ ರಿವೈವ್ ಮಾಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು, ಎಚ್ಚರಿಕೆ ಕೊಡ್ಬೇಕು. ಎಚ್ಚರಿಕೆ ಕೊಟ್ಟು ಅವ್ರಿಗೆ ಅವಕಾಶ ಕೊಡ್ಬೇಕು, ಭಕ್ತಿ ಸೇವೆ ಮಾಡಕ್ ಅವಕಾಶ ಕೊಡ್ಬೇಕು. ಅದಕ್ಕೆ ಚಿಕ್ಕ ವಯಸ್ಸಿಂದಾನೇ ನಾವು ಬೀಜನ ನಟ್ಟಬೇಕು. ಭಕ್ತಿ ಬೀಜನ ನಟ್ಟೋವರೆಗೂ ನಮ್ ಕೆಲಸ ಅಷ್ಟೇ. ಆಮೇಲೆ ಸ್ಕೂಲ್ಗೆ ಹಾಕ್ಮೇಲೂ ನಮ್ ಕೆಲಸ ಏನಂದ್ರೆ ನಾವು ಅದನ್ನ ಅವ್ರು ಮಾಡ್ತಾರೋ ಮಾಡಲ್ಲ ನಾವು ಹೇಳ್ಕೊಡ್ತಾನೆ ಇರಬೇಕು, ಅವ್ರು ಕಂಟಿನ್ಯೂ ಮಾಡಿಸ್ತಾ ಇರಬೇಕು. ಅದ್ರ ಮೇಲೆ ಅವ್ರ ಕರ್ಮ. ಭಗವಂತನ ಪ್ರಾರ್ಥನೆ ಮಾಡ್ಬೇಕು. ಗುರು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದನ್ನ ಅವ್ರ ಸಂರಕ್ಷಣೆ ಕೊಡ್ತಾರೆ. ಯಾವುದೋ ಒಂದಿನ ಅವ್ರಿಗೆ ಸಾಕ್ಷಾತ್ಕಾರ ಕೊಟ್ಟು ಅವ್ರನ್ನ ಭಕ್ತರು ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ಭಕ್ತಿ ಮಾಡಿದಾರಲ್ಲ ಅದಕ್ಕೆ. ಸೊ 3ನೇ ತರಗತಿ ಅಂದ್ರೆ ದುಷ್ಕೃತಿ, ಮಾಯಾ ಅಪಹೃತ ಜ್ಞಾನ. ಇವ್ರು ಯಾರು ಅಂತ ಹೇಳಿದ್ರೆ ದೇ ಆರ್ ಮೋಸ್ಟ್ಲಿ ಲರ್ನಡ್, ಚೆನ್ನಾಗಿ ಓದಿರೋರು, ಜ್ಞಾನಿಗಳು ಎಲ್ಲ ಚೆನ್ನಾಗಿ ಓದಿರ್ತಾರೆ. ಚೆನ್ನಾಗಿ ಓದ್ಬಿಟ್ಟು ಅಹಂಕಾರ, ನಾನು ಅಹಂಕಾರ. ಆಮೇಲೆ ವೇದಗಳೆಲ್ಲ ಓದ್ಬಿಟ್ಟು ಆ ವೇದಗಳಲ್ಲಿ ಏನಿದೆಯೋ ಅದನ್ನ ಫಾಲೋ ಮಾಡಲ್ಲ. ಅವ್ರಿಗೇನ್ ಬೇಕೋ, ಅವ್ರಿಗೇನ್ ಫೇವರಬಲ್ ಅದು ತಕ್ಕಂತೆ, ಅವ್ರು ಸಾಧಕವಾಗಿ ಯಾವ್ದಿದೆಯೋ
ಅವ್ರಿಗೆ ಯಾವುದು ಅನುಕೂಲವಾಗಿದೆಯೋ ಅದನ್ನ ಮಾತ್ರ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಈ ಜ್ಞಾನಿಗಳು, ಕವಿಗಳು, ಆಮೇಲೆ ತುಂಬಾ ಓದಿರೋರು, ವಿಜ್ಞಾನಿಗಳು, ಶಾಸ್ತ್ರಜ್ಞಗಳು, ಸಿದ್ಧಾಂತಿವಾದಿಗಳು, ಇವರೆಲ್ಲ ಏನ್ ಮಾಡ್ತಾರೆ, ಭಗವಂತ ಏನು ಹೇಳಿದಾನೋ ಧರ್ಮದಲ್ಲಿ ಉಪದೇಶಗಳು ಏನ್ ಕೊಟ್ಟಿದಾನೋ ಅದನ್ನ ಫಾಲೋ ಮಾಡೋದೇ ಇಲ್ಲ. ಅದಕ್ಕೆ ಆಪೋಸಿಟ್ ಆಗಿ ಫಾಲೋ ಮಾಡ್ತಾರೆ. ಸೊ ಇಂಥ ಇದರಲ್ಲಿ ದೇರ್ ಆರ್ ಗ್ರೇಟ್ ನಂಬರ್ ಆಫ್ ಮಾಯಾಪ್ರೋತ ಜ್ಞಾನ ಅಟ್ ದಿ ಪ್ರೆಸೆಂಟ್. ಈವಾಗ ಕಲಿಯುಗದಲ್ಲಿ ತುಂಬಾ ಜಾಸ್ತಿ ಆಗಿದೆ, ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ದಿ ಗೀತಾ, ಇನ್ ಪ್ಲೈನ್ ಅಂಡ್ ಸಿಂಪಲ್ ಲ್ಯಾಂಗ್ವೇಜ್, ಇಟ್ ಸ್ಟೇಟೆಡ್ ದಟ್ ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ದೇರ್ ಇಸ್ none equal to or greater than him. He is mentioned as the father of Brahma. ಸೊ ಇಲ್ಲಿ ಹೇಳ್ತಾರೆ, ಗೀತನಲ್ಲಿ ಹೇಳಿದರೆ ಭಗವಂತನ ಕೊಟ್ಟಿರೋ ಆದೇಶಗಳನ್ನ ಯಾರು ಆಚರಣೆ ಮಾಡದೇ ಇರ್ತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನಿಗೆ ಸಮಾನ ಯಾರು ಇಲ್ಲ, ಭಗವಂತನಿಗೆ ಅತೀತವಾದದ್ದು ಯಾರು ಇಲ್ಲ. ಅದೇ ತರ ಈ ಇಡೀ ಭೌತಿಕ ಪ್ರಪಂಚಕ್ಕೆ ಸೃಷ್ಟಿಕರ್ತ ಯಾರು? ಬ್ರಹ್ಮ. ಎರಡನೇ ಸೃಷ್ಟಿಕರ್ತ ಬ್ರಹ್ಮ. ಆ ಬ್ರಹ್ಮಗೆ ತಂದೆ ಬಂದು ಭಗವಂತನೇ, ಕೃಷ್ಣನೇ. ಸೊ ಬ್ರಹ್ಮನೇ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳಿದಂಗೆ ಅವರೇ ಆಚರಣೆ ಮಾಡ್ತಾರೆ. ನೀವೆಲ್ಲ ಯಾಕೆ ಆಚರಣೆ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಹಿ ಇಸ್ ದ ರೂಟ್ ಆಫ್ ಅವರು ಭಗವಂತನೇ ಎಲ್ಲದಕ್ಕೂ ಆಧಾರ. ಬ್ರಹ್ಮಜ್ಯೋತಿಗೂ ಅವರೇ ಆಧಾರ, ಅವರೇ ಪರಮಾತ್ಮಗೂ ಅವರೇ ಆಧಾರ, ಎಲ್ಲಾರಕ್ಕೂ ಇಡೀ ಬ್ರಹ್ಮಾಂಡಕ್ಕೆ ಅವರೇ ಆಧಾರ. ಅದಕ್ಕೆ ಅವ್ರನ್ನೇ ಇವರು ವಿರುದ್ಧವಾಗಿ ಪಾಲಿಸ್ತಾರೆ. ಇವರು ಯಾರೋ ಈ ಜ್ಞಾನಿಗಳು, ರಾಜಕೀಯ ನಾಯಕರು, ಸಿದ್ಧಾಂತಿಗಳು, ಇವರು ವಿಜ್ಞಾನಿಗಳು, ಜ್ಯೋತಿಷರ ಬಗ್ಗೆ ಹೇಳಿಲ್ಲ, ವಿಜ್ಞಾನಿಗಳು, ಇವರೆಲ್ಲರೂ ಅವ್ರನ್ನೇ ಕೆಲವು ಟೈಮಲ್ಲಿ ಜ್ಯೋತಿಷರು ಆ ತರ ಮಾಡ್ತಾರೆ. ಭಗವಂತನ ಇದಕ್ಕೆ ವಿರುದ್ಧವಾಗಿ ನಡ್ಕೊಂತಾರೆ. So despite all these clear statements, the Maya Pratajnana derived the personality of the Supreme Lord and considered him merely another human. ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ, ಇವರು ನರಾಧಮ, ಇವ್ರಿಗೆ ಜ್ಞಾನ ಬಂದು ಮಾಯಾ ಕಲ್ತನ ಮಾಡ್ಬಿಟ್ಟಿರುತ್ತೆ, ಅಪಹರಣೆ ಮಾಡ್ಬಿಟ್ಟಿರುತ್ತೆ. ಅವ್ರಿಗಿರೋ ಈ ಜ್ಞಾನ ಇದೆ ಅವ್ರಿಗೆ, ಆದ್ರೆ ಮಾಯಾ ಏನ್ ಮಾಡುತ್ತೆ, ಅದನ್ನ ತಗೊಂಡೋಗ್ಬಿಡುತ್ತೆ. ಯಾಕೆ ಅಂದ್ರೆ ಇವರು ಭಗವಂತನ ಕೊಟ್ಟಿರೋ ನಿಯಮಗಳನ್ನ ಪಾಲನೆ ಮಾಡಲ್ಲ, ಅದಕ್ಕೆ ವಿರುದ್ಧವಾಗಿ ಪಾಲನೆ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಇವ್ರಿಗೆ ಇರೋ ಜ್ಞಾನ ಒಟ್ಟೋಗ್ಬಿಟ್ಟು ಏನ್ ಮಾಡುತ್ತೆ, ಭಗವಂತನ ವೇದಗಳೆಲ್ಲ ಓದಿರ್ತಾರೆ, ಎಲ್ಲಾ ವೇದಗಳು ಓದಿರ್ತಾರೆ. ವೇದಗಳು ಓದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ನಾನೇ ಭಗವಂತ ಅನ್ಕೊ ತಿಳ್ಕೊಂಡ್ಬಿಡ್ತಾರೆ. ನಾನ್ ಕಷ್ಟಪಡ್ತೀನಿ, ನಾನು ನನ್ನ ಬೆವರು ಸುರಿಸ್ತೀನಿ, ನನಗ್ ನಾನೇ ರಾಜ, ನೀನ್ ಹೇಳ್ದಂಗೆ ನಾನೇನ್ ಕೇಳೋದು, ಯಾಕೆ ಭಗವಂತನ ಹೇಳಿದಾಗ ನಾನು ಕೇಳ್ಬೇಕು ಅನ್ನೋ ಒಂದು ಉದ್ದೇಶ ಅವ್ರದೆಲ್ಲ. ಅದಕ್ಕೆ your personality is being confirmed by all the revealed scriptures in the quality of goodness, despite you are being acknowledged by the famous authorities. So ಕೊನೆಯಲ್ಲಿ ಇನ್ನೊಬ್ರು ಯಾರು ಅಂದ್ರೆ, ಇವರು ಸ್ಟಂಬ್ಲಿಂಗ್ ಬ್ಲಾಕ್ಸ್ ಆನ್ ದ ಪಾತ್ ಆಫ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾಲ್ಕನೇವ್ರು ಯಾರು ಅಂದ್ರೆ ಅಸುರರು, ರಾವಣ, ಹಿರಣ್ಯಕಶಿಪು, ಕಂಸ, ಶಿಶುಪಾಲ, ದಂತವಕ್ರ, ಇವರೆಲ್ಲರೂ ಅಸುರಗಳು. ಇವರೆಲ್ಲ ಏನ್ ಹೇಳಿದೆ ಅಂದ್ರೆ, ಭಗವಂತ ಹೇಳ್ದಂಗೆ ನಾನೇ ಕೇಳಬೇಕು, ನಾನೇ ರಾಜ, ನಾನೇ ಮಂತ್ರಿ, ನಾನೇ ರಾಜ, ನಾನು ಹೇಳ್ದಂಗೆ ನೀವು ಕೇಳಿ, ಭಗವಂತ ನಾಮ ಹೇಳ್ಬೇಡಿ. ಹಿರಣ್ಯಕಶಿಪು ಏನ್ ಮಾಡೋದು, ಎಲ್ಲ ದೇವತೆಗಳನ್ನ ಕೂರಿಸ್ಬಿಟ್ಟು ಅವ್ರ ನಾಮ ಹೇಳಿಸ್ಬಿಟ್ಟ. ಇಂದ್ರ ಚಂದ್ರ ಎಲ್ಲ ಗಡ 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 ಅಂತ ಮನಕ್ಬಿಟ್ರು, ಓಂ ಹಿರಣ್ಯಕಶಿಪ ನಮಃ ಅಂತ ಹೇಳ್ಬಿಟ್ರು. ಅದೇ ಪ್ರಹ್ಲಾದರು ಏನ್ ಮಾಡಿದ್ರು, ಸ್ವಂತ ತಂದೆ ಹೇಳಿದ ಮಾತೇ ಕೇಳಿಲ್ಲ. ಯಾಕಂದ್ರೆ ಭಗವಂತನ ವಿರುದ್ಧವಾಗಿ ನಡ್ಕೊಂತ ಇದ್ದಾರೆ. ಅದಕ್ಕೆ ಭಗವಂತನ ನಾಮ ಹೇಳ್ಕೊಂಡು, ಭಗವಂತನ ಸ್ಮರಣೆ ಮಾಡ್ಕೊಂಡು, ನೀನ್ ಏನ್ ಕಷ್ಟ ಕೊಟ್ಟರೆ ಪರವಾಗಿಲ್ಲ, ನಾನು ರೆಡಿಯಾಗಿದ್ದೀನಿ, ನಾನು ಸಿದ್ಧವಾಗಿದ್ದೀನಿ, ನೀನ್ ಕೊಡು, ಏನ್ ಎಷ್ಟು ಕಷ್ಟ ಬೇಕಾದ್ರೂ ಕೊಡು, ವಿಷ ಕೊಡ್ತೀಯಾ ಕೊಡು. ಆ ವಿಷಾನು ಭಗವಂತನಿಗೆ ನೈವೇದ್ಯ ಮಾಡ್ಕೊಂಡು ಕುಡಿದ್ಬಿಟ್ರು. ತಾಯಿ ಬೇಡ ಅಂತ ಹೇಳ್ತಾರೆ, ಪ್ರಹ್ಲಾದ ವಿಷ ಕೊಟ್ಟವ್ರೆ ನಿನ್ ತಂದೆ, ನಾನು ಹಿಂಗ್ ಕೊಡ್ಲಿ ನಿನ್ ಕೈಗೆ, ಅಮ್ಮ ನೀನ್ ಅದ್ರ ಬಗ್ಗೆ ಚಿಂತೆ ಬೀಳ್ಬೇಡ, ನಾರಾಯಣಿಗೆ ಇದು ನೈವೇದ್ಯ ಮಾಡು, ನನಗೆ ಕೊಡು, ನಾನು ತಗೊಂತೀನಿ. ಭಗವಂತ ಏನ್ ಮಾಡಿದ್ರು, ಆ ವಿಷಯನ ಅಮೃತ ಮಾಡ್ಬಿಟ್ರು. ಎಷ್ಟೋ ಕಷ್ಟಗಳು ಕೊಟ್ರು, ಎಲ್ಲಾ ಕಷ್ಟಗಳಿಂದ ನಿವಾರಣೆ ಮಾಡ್ಬಿಟ್ರು ಭಗವಂತ. ಸೊ ಭಗವಂತನಿಗೆ ಶರಣಾಗತಿ ಆಗದೇ ಇರೋ 4 ಜನ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ಬಂದು ಯಾರು ಶರಣಾಗತಿ ಆಗ್ತಾರೆ ಅವ್ರ ಬಗ್ಗೆ ನೆಕ್ಸ್ಟ್ ಶ್ಲೋಕ ಇದೆ. ಓಕೆ, ಹರೇ ಕೃಷ್ಣ. ಚಾಂಟಿಂಗ್ ಮಾಡೋಣ, ಟೈಮ್ ಇದ್ರೆ. ಓಕೆ, ಹರೇ ಕೃಷ್ಣ ಮಾತಾಜಿ. जय श्री कृष्ण. ओम विष्णुपादाय कृष्णपृष्ठाय भूते श्रीमते